ಬೆಂಗಳೂರಲ್ಲಿ ನಾರ್ತ್ ಅಲ್ಲಿ ನೀವೆಲ್ಲೂ ಹುಡುಕಿದ್ರು ಸಿಗದೆ ಇರೋಂಥ ಒಂದು ಶಾಲೆ ಮಾಡಿದ್ದೀವಿ. ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತುಂಬಾ ಇದೆ. ಮಿನಿ ಒಲಿಂಪಿಕ್ ಸೈಜ್ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ, ಬಾಸ್ಕೆಟ್ಬಾಲ್ ಮಾಡಿದ್ದೀವಿ, ಸ್ಕೇಟಿಂಗ್ ಮಾಡಿದ್ದೀವಿ, ಕ್ರಿಕೆಟ್ ಮಾಡಿದ್ದೀವಿ. ಸಾಕಷ್ಟು ಇಂಡೋರು ಇದೆ. ಚೆಸ್ ಆಗಲಿ, ಕೇರಮ್ ಆಗಲಿ, ಬ್ಯಾಡ್ಮಿಂಟನ್ ಆಗಲಿ. ಕಾಲೇಜ್ಗೆ ಬೇಕಾಗುವಂತ ಲೈಬ್ರರಿ ಮಾಡಿದ್ದೀವಿ, ಲ್ಯಾಬ್ ಮಾಡಿದ್ದೀವಿ. ನಮ್ಮಲ್ಲಿ ಇವತ್ತಿನವರೆಗೂ ಫೇಲ್ಯೂರ್ಸೇ ಇಲ್ಲ. ಎವ್ರಿ ಒನ್ ಹ್ಯಾಸ್ ಪಾಸ್ಡ್ ಔಟ್ ವಿತ್ ದ ಫಸ್ಟ್ ಕ್ಲಾಸ್ ಅಂಡ್ 70% ಡಿಸ್ಟಿಂಕ್ಷನ್ಸ್ ಇರುತ್ತೆ. ಯಾವುದೇ ಅಡ್ಮಿಷನ್ ಅಪ್ಲಿಕೇಶನ್ ಹಾಕಿದ್ರೆ ಕಾಲೇಜ್ಗೆ ನಮ್ಮ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು ಫಸ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಪ್ರತಿ ವರ್ಷ ನಾವು ಟೀಚರ್ಸ್ಗೆ ವರ್ಕ್ಶಾಪ್ ಮಾಡ್ತೀವಿ. ಟ್ಯಾಲೆಂಟೆಡ್ ಟೀಚರ್ಸ್ನೇ ತಗೊಂತೀವಿ. This is the second home for them. Teacher will be the second parent for the child. ನಮ್ಮ ಶಾಲೆಯಲ್ಲಿ ಬೇರೆ ಶಾಲೆ ಕಂಪೇರ್ ಮಾಡಿದ್ರೆ ವಿ ಸ್ಟ್ಯಾಂಡ್ ಯುನಿಕ್. ಇದು ಸೆಂಟರ್ ಆಫ್ ದ ಸಿಟಿಲಿ 1.5 ಎಕರೆಯಲ್ಲಿ ನಾವು ಒಂದು ಶಾಲೆ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಫೀಸು ಕಂಪೇರ್ ಟು ಅದರ್ CBSE ನಮ್ಮಲ್ಲಿ ಕಡಿಮೆ ಇರುತ್ತೆ. ತಮ್ಮ ಮಕ್ಕಳನ್ನ ಉಜ್ವಲ ಭವಿಷ್ಯಕ್ಕೆ ಜ್ಞಾನೋದಯ ಇಂಟರ್ನ್ಯಾಷನಲ್ ಶಾಲೆನ ನಂಬಿ ಒಂದು ಮಗುಗೆ ಎಜುಕೇಟ್ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ n number of qualified people. ಪೀಣ್ಯ ಸೆಕೆಂಡ್ ಸ್ಟೇಜು ಲೆಗ್ಗೇರಿ ಮಧ್ಯ JKW ಹೋಟೆಲಿ ಹಾರ್ಟ್ ಆಫ್ ದ ಸಿಟಿಲೇ ಇದೆ. ಶಿಕ್ಷಣಕ್ಕೆ ರೆಕ್ಕೆ, ಪ್ರತಿಭೆಗೆ ಮೈದಾನ, ಕಲಿಕೆಗೆ ವಿಶಾಲವಾದ ತರಗತಿಗಳು, ಕನಸಿಗೆ ವಿಶಾಲವಾದ ಅವಕಾಶ. ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಸಿಲೆಬಸ್ಸಿನ ಶಿಸ್ತು, ಆಟಗಳ ಕಸರತ್ತು, ಕ್ರಿಕೆಟ್, ಸ್ವಿಮ್ಮಿಂಗ್ ಪೂಲ್ ಹಾಗೂ ಸ್ಕೇಟಿಂಗ್ ನ ಸಂಭ್ರಮ. ನಿಮ್ಮ ಮಗುವಿನ ಸಂಪೂರ್ಣ ಬೆಳವಣಿಗೆ ಇಲ್ಲೇ ಆಗಬಹುದು. ಅತ್ಯುತ್ತಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ CBSE ಶಿಕ್ಷಣ ಜೊತೆಗೆ ಕ್ರೀಡೆಗಳಲ್ಲಿ ಚಾಂಪಿಯನ್ ಆಗುವ ಅವಕಾಶ. ಉತ್ತಮ ಅಡಿಪಾಯವೇ ಭದ್ರತೆಯ ಭವಿಷ್ಯ. ಉತ್ತಮ ಶಿಕ್ಷಣವೇ ಯಶಸ್ಸಿನ ಶಿಖರಕ್ಕೆ ಹಾದಿ. ಮಕ್ಕಳಿಗೆ ಆಯಾಸ ಆಗದೆ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಬರೋದಕ್ಕೆ ಸ್ಕೈ ವಾಕ್. ಇಡೀ ತರಗತಿಯ ಎಲ್ಲಾ ಮಕ್ಕಳು ಒಂದೇ ಸಾರಿ ಕೂತ್ಕೊಂಡು ಕಲಿಯೋದಕ್ಕೆ ಕಂಪ್ಯೂಟರ್ ಲ್ಯಾಬ್ ವಸತಿ. ಹೈಸ್ಕೂಲ್ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಕಲಿಯೋದಕ್ಕೆ ವಿಶಾಲವಾದ ಸೈನ್ಸ್ ಲ್ಯಾಬ್. ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ 3000ಕ್ಕಿಂತ ಹೆಚ್ಚು ಬುಕ್ಸ್ ಇರುವಂತ ಗ್ರಂಥಾಲಯ, ಲೈಬ್ರರಿ. ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಮ್ಯಾಥ್ಸ್ ಕಲಿಯೋದಕ್ಕೆ ಮ್ಯಾಥ್ಸ್ ಲ್ಯಾಬ್. ಫಿಸಿಕಲಿ ಚಾಲೆಂಜ್ ಮಕ್ಕಳು ಸುಲಭವಾಗಿ ಓಡಾಡೋದಕ್ಕೆ ರ್ಯಾಂಪ್ ಫೆಸಿಲಿಟಿ ಕೂಡ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಸ್ವಿಮ್ಮಿಂಗ್ ಪೂಲ್. ಕ್ರಿಕೆಟ್ ಅಭ್ಯಾಸಕ್ಕೆ 2 ಕಾಂಕ್ರೀಟ್ ಪಿಚ್ಗಳು. ಔಟ್ಡೋರ್ ಬ್ಯಾಡ್ಮಿಂಟನ್, ಸ್ಕೇಟಿಂಗ್ ರಿಂಗ್ ಹಾಗೂ ಬಾಸ್ಕೆಟ್ಬಾಲ್ ಕೋರ್ಟ್. ಹೊರಾಂಗಣ ಕ್ರೀಡೆಗಳಿಗೆ ವಿಶಾಲವಾದ ಮೈದಾನ. ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್. ಇಲ್ಲಿ ನಿಮ್ಮ ಮಗುವಿನ ಪ್ರವೇಶ ಉತ್ತಮ ಭವಿಷ್ಯ ರೂಪುಗೊಳ್ಳುವುದಕ್ಕೆ ಬುನಾದಿ. ಇಲ್ಲಿ CBSE ಸಿಲೆಬಸ್ ಅನ್ನು ಅನುಭವಿ ಹಾಗೂ ಕಾಳಜಿಯುಳ್ಳ ಶಿಕ್ಷಕರು ವಿಶಾಲವಾದ ಗಾಳಿ ಬೆಳಕಿರುವ ಕ್ಲಾಸ್ ರೂಮಿನಲ್ಲಿ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಮಗುವಿಗೂ ವೈಯಕ್ತಿಕ ಗಮನವನ್ನು ಹರಿಸುತ್ತಾರೆ. ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಅಫಿಲಿಯೇಟೆಡ್. ಓಕೆ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ನ ಫೌಂಡರ್ ಹಾಗೂ ಸೆಕ್ರೆಟರಿ ಆಗಿರುವಂತಹ ಜಗದೀಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ ಸರ್, ಮೊದಲನೇದಾಗಿ ಈ ಒಂದು ಶಾಲೆನ ಸ್ಥಾಪನೆ ಮಾಡೋದಕ್ಕೆ ನಿಮಗೆ ಏನು ಇನ್ಸ್ಪೈರ್ ಮಾಡ್ತು ಅಂತ? ಮೇಡಮ್, ನಾವು ಒಂದು ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ವಿ 2004 and 5ನಲ್ಲಿ. ಸ್ಟಾರ್ಟಿಂಗು ನಮ್ಗೆ ಇಲ್ಲೊಂದು 18 ಮಕ್ಕಳಿಂದ ಪ್ರಾರಂಭ ಮಾಡಿದ್ವಿ. ಇವತ್ತು ಒಂದು 800 ಸ್ಟ್ರೆಂತ್ ಆಗಿದೆ. ಸೊ ಒಂದು ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲ ಮಧ್ಯವರ್ತಿ ಮಕ್ಕಳೇ ಬರ್ತಾ ಇದ್ದಾರೆ, ಪೇರೆಂಟ್ಸ್ ಬರ್ತಾರೆ. ಸೊ ಎಲ್ಲರಿಗೂ ಒಂದು ಎಜುಕೇಶನ್ ಸಿಗ್ಲಿ ಅನ್ನೋ ಒಂದು
ಉದ್ದೇಶಕ್ಕೋಸ್ಕರ ನಾನು ಇಲ್ಲೊಂದು ಶಾಲೆ ಪ್ರಾರಂಭ ಮಾಡಿದ್ದೆ. ಓಕೆ 2003ನೇ 4 ಮತ್ತು 5ರಲ್ಲಿ. ಓಕೆ, ವೆರಿ ನೈಸ್ ಸರ್. ಇನ್ನು ಈ ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ದು ವಿಷನ್ ಏನಿತ್ತು ಅಂತ? ಏನು ಅಂದ್ರೆ ಎಲ್ಲಾ ವರ್ಗದವ್ರಿಗೂ ಒಂದು ಎಜುಕೇಶನ್ ಸಿಗ್ಲಿ ಅನ್ನೋ ಆಸೆ. ನಾವು ಓದಂತ ಸಮಯದಲ್ಲಿ ಎಲ್ಲ ಆಕ್ಟಿವಿಟೀಸ್ ನಮಗೆಲ್ಲ ಸಿಗ್ತಾ ಇರ್ಲಿಲ್ಲ. ಸೊ ನಮ್ಗೆ ಇದೊಂದು ಜಾಗ ನಮ್ಮ ತಂದೆಯವರು ಕಷ್ಟಪಟ್ಟು ಬಹಳ ಹಿಂದೆನೆ 87ರಲ್ಲಿ ಈ ಜಾಗನ ಕೊಂಡ್ಕೊಂಡ್ರು. ಸೊ ಮಂಡ್ಯದಿಂದ ಬಂದು ಇವತ್ತು ಇಲ್ಲಿ ಒಂದು ಜಾಗ ಕೊಂಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ನಾವು ಓದಂತ ಸಮಯದಲ್ಲಿ ಅಷ್ಟು ಎಜುಕೇಶನ್ಗೆ ಎಲ್ಲಾ ವರ್ಗದವ್ರಿಗೂ ಸಿಗ್ತಿರ್ಲಿಲ್ಲ. ನಾವು ಕೆಲವೆಲ್ಲ ಕಷ್ಟ ನೋಡಿದ್ರಿಂದ ಒಂದು ಶಾಲೆ ಪ್ರಾರಂಭ ಮಾಡೋಣ ಅಂತ ಹೇಳಿ ನಮ್ಮ ತಂದೆಯವರ ಆಶೀರ್ವಾದದಿಂದ ನಾನು ಒಂದು ಶಾಲೆ ಪ್ರಾರಂಭ ಮಾಡಿದೆ ಮೇಡಮ್. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಯಾವುದು ಸರ್ ನಿಮ್ದು ಶಾಲೆದು? ನಮ್ದು ಪೀಣ್ಯ ಸೆಕೆಂಡ್ ಸ್ಟೇಜ್ ಲೆಗೇರಿ ಮಧ್ಯ JKW ಹೋಟೆಲಿ ಔಟ್ ಆಫ್ ದ ಸಿಟಿಲೇ ಇದೆ. ಸೊ ಇದು ಸೆಂಟರ್ ಆಫ್ ದ ಸಿಟಿಲಿ 1.5 ಎಕರೆಯಲ್ಲಿ ನಾವು ಒಂದು ಶಾಲೆ ಪ್ರಾರಂಭ ಮಾಡಿದ್ದೀವಿ ಮೇಡಮ್. ಓಕೆ, 1.5 ಎಕರೆಯಲ್ಲಿ ಒಂದು ಫುಲ್ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ? 1.5 ಎಕರೆ? ಹೌದು, ಫುಲ್ ಪೂರ್ತಿ ಒಂದು ಶಾಲೆಗೆ ಅಂತಾನೆ ಬಿಟ್ಟಿದೀವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು 1.5 ಎಕರೆನಲ್ಲಿ ನಾನೇನೋ ಅಪಾರ್ಟ್ಮೆಂಟ್ ಮಾಡಿದಿದ್ರೆ ನಂಗೊಂದು 50 ಲಕ್ಷ ಬಾಡಿಗೆ ಬರ್ತಿತ್ತು. ನಮ್ಗೇನಂದ್ರೆ ಪ್ರತಿ ವರ್ಗದ ಮಕ್ಕಳು ಇದೊಂದು ಶಾಲೆಗೆ ಬಂದ್ರೆ ನನ್ಗೇನು ಕೊರತೆ ಇದೆ ಅಂತ ಹೋಗ್ಬಾರ್ದು, ಎಲ್ಲ ಇಲ್ಲಿ ಒಂದು ಶಾಲೆಯಲ್ಲಿ ಇದೆ ಅಂತ ಒಂದು ಖುಷಿಯಿಂದ ನನ್ನ ಶಾಲೆಗೆ ಬರಬೇಕು ಅಂತ ಒಂದು ಶಾಲೆ ಮಾಡಿದ್ದೀನಿ. ಓಕೆ ಸರ್, 1.5 ಎಕರೆಯಲ್ಲಿ ಶಾಲೆ ಸ್ಥಾಪನೆ ಮಾಡಿದ್ದೀರಾ, 1.5 ಎಕರೆಯಲ್ಲಿ ಫುಲ್ ಯುಟಿಲೈಸ್ ಕೂಡ ಮಾಡ್ಕೊಂಡಿದ್ದೀರಾ. ಏನೆಲ್ಲ ಇದೆ ಸರ್ ನಿಮ್ಮ ಶಾಲೆ ಆವರಣದಲ್ಲಿ? ಮೇಡಮ್, ನಮ್ಮ ಶಾಲೆ ಆವರಣದಲ್ಲಿ ಒಂದೇ ರೂಫ್ ಕೆಳಗೆ ಇಡೀ ಬೆಂಗಳೂರಲ್ಲಿ ನಾರ್ತ್ ಅಲ್ಲಿ ನೀವೆಲ್ಲೂ ಹುಡುಕಿದ್ರು ಸಿಗದೆ ಇರೋಂಥ ಒಂದು ಶಾಲೆ ಮಾಡಿದೀವಿ. ಇಲ್ಲಿ ನಾವು ಒಂದು ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತುಂಬಾ ಇದೆ. ಸೊ ಒಂದು ಮಿನಿ ಒಲಿಂಪಿಕ್ ಸೈಜ್ ಸ್ವಿಮ್ಮಿಂಗ್ ಪೂಲ್ ಮಾಡಿದೀವಿ, ಬಾಸ್ಕೆಟ್ ಬಾಲ್ ಮಾಡಿದೀವಿ, ಸ್ಕೇಟಿಂಗ್ ಮಾಡಿದೀವಿ, ಕ್ರಿಕೆಟ್ ಮಾಡಿದೀವಿ. ಸೊ ಈ ರೀತಿ ಒಳ್ಳೆ ಸ್ಪೋರ್ಟ್ಸ್ ಇದೆ. ಒಂದೇ ರೂಫ್ ಕೆಳಗೆ ಯಾವ ಸ್ಕೂಲಲ್ಲೂ ಈ ಸರೌಂಡಿಂಗ್ಸ್ ಅಲ್ಲಿ ನಿಮ್ಗೆ ಅದು ಆ ಸೌಲಭ್ಯ ಸಿಗೋದಿಲ್ಲ ಮೇಡಮ್. ಓಕೆ, ಔಟ್ಡೋರ್ ಮಾತ್ರ ಇದೆಯಾ ಅಥವಾ ಇಂಡೋರ್ ಆಕ್ಟಿವಿಟೀಸ್ ಕೂಡ ಇದೆಯಾ? ಸಾಕಷ್ಟು ಇಂಡೋರ್ ಇದೆ. ಚೆಸ್ ಆಗ್ಲಿ, ಕೇರಮ್ ಆಗ್ಲಿ, ಬ್ಯಾಡ್ಮಿಂಟನ್ ಆಗ್ಲಿ, ಅಂಡ್ ಇವನ್ ನಮ್ ಟೇಬಲ್ ಟೆನ್ನಿಸ್ ಆಗ್ಲಿ, ಆದಷ್ಟು ಇಂಡೋರ್ ಗೇಮ್ಸ್ ಎಲ್ಲ ಇದೆ. ಚೆಸ್ ಕೂಡ ಇದೆ. ಸೊ ಎಲ್ಲ ಸಿಕ್ಕತ್ತೆ ನಮ್ಮಲ್ಲಿ. ಓಕೆ, ಈಗ ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ 2026-27 ಅಲ್ಲಿ ನೀವು CBSE ಅಫಿಲಿಯೇಟ್ ಆಗಿದ್ದೀರಾ. ಸೊ ಯಾಕಾಗಿ ಈ ಒಂದು ನಿರ್ಧಾರ ತಗೊಂಡಿದ್ದು? ಇದಕ್ಕೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಎಷ್ಟೆಲ್ಲ ಹಾರ್ಡ್ ವರ್ಕ್ ಇದೆ ಇದ್ರ ಹಿಂದೆ ಅಂತ? ಮೇಡಮ್, ಈಗಿನ ಪ್ರೆಸೆಂಟ್ ಸಿಚುಯೇಷನ್ ನಲ್ಲಿ CBSE ಇಸ್ ಮಸ್ಟ್ ಅಂಡ್ ಶುಡ್. ಏನಕ್ಕೆ ಮಕ್ಕಳು ಕಾಲೇಜ್ ಹೋಗ್ಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ, ಅವ್ರ ಫ್ಯೂಚರ್ಗಾಗಲಿ CBSE ಇಸ್ ವೆರಿ ಮಚ್ ನೆಸೆಸಿಟಿ. ಸೊ ಹಾಗಾಗಿ ನಾವು CBSE ಇರೋದ್ರಿಂದ ಅದು ಮಕ್ಕಳಿಗೆ ಮುಂದೆ ಕಾಲೇಜ್ಗಳಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು CBSE ಪ್ರಾರಂಭ ಮಾಡಿದ್ದೀವಿ. ಓಕೆ, CBSE ನಾರ್ಮ್ಸ್ ಪ್ರಕಾರ ನಿಮ್ಮ ಶಾಲೆನ ಯಾವ ರೀತಿ ಅಪ್ಗ್ರೇಡ್ ಮಾಡಿದ್ರಿ ನೀವು? ಮೇಡಮ್, ಈಗ ಆಸ್ ಪರ್ ನಾರ್ಮ್ಸ್ ಆಫ್ CBSE ನಮ್ದು ಲ್ಯಾಬ್ಸ್ ಆಗಲಿ, ಲೈಬ್ರರಿ ಆಗಲಿ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಆಗಲಿ, ಪ್ರತಿಯೊಂದೂ ಆಸ್ ಪರ್ ನಾರ್ಮ್ಸ್ ತುಂಬ ಬಿಗ್ ವಿಷನ್. ನನ್ನ ಕಾಲೇಜ್ಗೆ ಬೇಕಾಗುವಂಥ ಲೈಬ್ರರಿ ಮಾಡಿದ್ದೀವಿ, ಲ್ಯಾಬ್ ಮಾಡಿದ್ದೀವಿ, ಇವನ್ ಮ್ಯಾಥಮೆಟಿಕ್ಸ್ ಲ್ಯಾಬ್ ಆಗಿದೆ, ಕಂಪ್ಯೂಟರ್ಸ್ ಲ್ಯಾಬ್ ಇನ್ ದ ವಿಷನ್ ಆಫ್ ಕಾಲೇಜ್ ಆಲ್ಸೋ. ಸೊ ಮಾಡಿದ್ದೀವಿ ಮೇಡಮ್ ಎಲ್ಲ. ಮುಂದೆ ಕಾಲೇಜ್ ಕೂಡ ಓಪನ್ ಮಾಡಬೇಕು ಅಂತ? ಖಂಡಿತ. ಒಂದು ಸರಿ ಒಂದು ಮಗು ನಮ್ಮ ಶಾಲೆಗೆ ಬಂದ್ರೆ ಪ್ರಿ KG ಇಲ್ಲಿ ಅಡ್ಮಿಷನ್ ಆಯ್ತು ಅಂದ್ರೆ ಅಪ್ ಟು ಕಾಲೇಜ್ ಇಲ್ಲಿ ಮುಗಿಸ್ಬೇಕು ಅನ್ನೋದಕ್ಕೋಸ್ಕರನೇ ನಂದೊಂದು ಮುಂದಿನ ವಿಷನ್ ತುಂಬಾ ಇದೆ. ಸೊ ಒಂದು ಮಗು ಒಂದು ಶಾಲೆಗೆ ನಮಗ್ ಬಂತು ಅಂದ್ರೆ ಒಂದು 20 ವರ್ಷ ಒಂದು ಮಗು ಇಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಂಡೇ ಈಚೆ ಹೋಗ್ಬೇಕು ಅನ್ನೋ ಒಂದು ಮುಂದಿನ ವಿಷನ್ ಬಹಳ ಇಟ್ಕೊಂಡೇ ನಾನು ಒಂದು ಶಾಲೆನ ಪ್ರಾರಂಭ ಮಾಡಿದ್ದೀನಿ. ನಿಮ್ಮ ಒಂದು ವಿಷನ್ಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಅಂಡ್ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಈ ಸಂಸ್ಥೆನ ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ತಿರೋದಕ್ಕೆ? ಮೇಡಮ್, ಪ್ರೌಡ್ ಫೀಲ್ ಆಗತ್ತೆ ಅಂತ ಹೇಳ್ಬೇಕು ಅಂದ್ರೆ ನಮ್ಗೆ ಹಿಂದಿನ ದಿನಗಳಲ್ಲಿ SSLC ರಿಸಲ್ಟ್ ಅನ್ನೋದನ್ನ ಹೇಳಬೇಕು ಅನ್ಸುತ್ತೆ. ಯಾಕೆ ಹೇಳ್ತೀನಿ ಅಂತ ಅಂದ್ರೆ ನಮ್ಗೆಲ್ಲ 40-50% ಬರೋಂಥ ಮಕ್ಕಳು ಬಂದಾಗ ನಾವು ಅವ್ರನ್ನ ತಗೊಂಡು 90-95% ತಗೊಂಡು ಬರ್ತಾರಲ್ಲ. ಸೊ ಆಗಾಗೋಂಥ ಖುಷಿ ಪೇರೆಂಟ್ಸ್ಗೆ, ನಮಗೆ, ಮಕ್ಕಳಿಗೆ ಎಲ್ಲೂ ಸಿಗಲ್ಲ. ಯಾಕೆಂದ್ರೆ ಇವತ್ತು 50% ತಗೊಂಡು ಹೋಗಿ ಯಾವ ಕಾಲೇಜ್ಗಳಲ್ಲೇ ಆಗಲಿ ಅಡ್ಮಿಷನ್ಸ್ ತಗೊಳ್ಳೋದು ಕಷ್ಟ ಇದೆ. ಬಟ್ ನಮ್ಮ ಶಾಲೆಯಲ್ಲಿ ಓದಿರೋಂಥ ಮಕ್ಕಳು SSLC ಪಾಸ್ಡ್ ಔಟ್ ಆಗಿದೆ ಅಂದ್ರೆ 60% ಆಫ್ ದ ಸ್ಟೂಡೆಂಟ್ಸ್ ದೇ ವಿಲ್ ಗೋ ಬೈ ಡಿಸ್ಟಿಂಕ್ಷನ್ ಅಲ್ಲಿ. ನಮ್ಮಲ್ಲಿ ಇವತ್ತಿನವರೆಗೂ ಫೇಲ್ಯೂರ್ಸೇ ಇಲ್ಲ. ಮೋರ್ ದೆನ್ 12 to 15 years ನಾವು SSLC ಮುಗಿಸಿದೀವಿ. 1 or 2 ಸ್ಟೂಡೆಂಟ್ಸ್, ಯಾಕಂದ್ರೆ ನಾವು ಇದನ್ನ ಸುಳ್ಳು ಹೇಳಲಿಕ್ಕೆ ಬರೋದೇ ಇಲ್ಲ. 1 or 2 ಸ್ಟೂಡೆಂಟ್ಸ್ ಸೆಕೆಂಡ್ ಕ್ಲಾಸ್ ಅನ್ನೋದು ಬಿಟ್ರೆ ಎವ್ರಿ ಒನ್ ಹ್ಯಾಸ್ ಪಾಸ್ಡ್ ಔಟ್ ವಿತ್ ದ ಫಸ್ಟ್ ಕ್ಲಾಸ್ ಅಂಡ್ 70% ಡಿಸ್ಟಿಂಕ್ಷನ್ಸ್ ಇರುತ್ತೆ. ಆಮೇಲೆ ಪ್ರತಿಷ್ಠಿತ ಕಾಲೇಜ್ಗಳು ಬ್ಯಾಂಗ್ಳೂರಲ್ಲಿ
ನಮ್ಮ ಮಕ್ಕಳು ಯಾವುದೇ ಅಡ್ಮಿಷನ್ ಅಪ್ಲಿಕೇಶನ್ ಹಾಕಿದ್ರೆ ಕಾಲೇಜ್ಗೆ ಫಸ್ಟ್ ಲಿಸ್ಟ್ ಅಲ್ಲಿ ನಮ್ಮ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳು ಫಸ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಅದೇ ಪ್ರೌಡ್ ಮೇಡಮ್. ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಾರ್ಥಕ ಅನ್ಸುತ್ತೆ ನೀವೊಂದು ಕೆಲಸ ಮಾಡ್ತಿರೋದು. ನೀವು ಕೇಳಿದ್ಕೆ ನನ್ ಗೂಸ್ ಬಂಪ್ ಬರ್ತಾ ಇದೆ. ಸೊ ದಟ್ ಈಸ್ ಮನಸ್ಸಿನ ಆಳದಿಂದ ನಾನು ಖುಷಿ ಪಡ್ತೀನಿ. ಯಾಕಂದ್ರೆ ಮಕ್ಕಳು ಇವತ್ತು ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟ ಲಕ್ಷಾಂತರ ರೂಪಾಯಿ ಕೇಳ್ತಾರೆ. ಸೊ ನಮ್ ಶಾಲೆ ಮಕ್ಕಳಿಗೆ ದಟ್ ಈಸ್ ದ ಗಿಫ್ಟ್ ವಾಟ್ ವಿ ಆರ್ ಗಿವಿಂಗ್ ಫ್ರಮ್ ದ ಸ್ಕೂಲ್. ಅವರು ಇವತ್ತು ಹೋಗಿ ಅಡ್ಮಿಷನ್ ಆಗ್ತಿದ್ದಾರೆ, ಫಸ್ಟ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗ್ತಿದ್ದಾರೆ. ದಟ್ ಈಸ್ ದಿ ಒಂಥರ ಪ್ಲಾಟಿನಮ್ ಇದ್ದಂಗೆ ಅಂತ ನನ್ನ ಅನಿಸಿಕೆ ಮೇಡಮ್. ವೆರಿ ನೈಸ್. ಹಾಗೆ ಈಗ ಎಜುಕೇಶನ್ ಟ್ರೆಂಡ್ ಚೇಂಜ್ ಆಗ್ತಿದೆಯಲ್ಲ, ಈಗ ಸ್ಟೇಟ್ ಇತ್ತು, ಈಗ CBSE ಅಫಿಲಿಯೇಟ್, ಅದಕ್ಕೆ ಯಾವ ರೀತಿ ನೀವು ಪ್ರಿಪೇರ್ ಆಗಿದ್ದೀರಾ? ಯಾವ ರೀತಿ ಟೀಚರ್ಸ್ನ ನೀವು ಪ್ರಿಪೇರ್ ಮಾಡಿದ್ದೀರಾ? ಯಾವ ರೀತಿ ಟ್ರೈನ್ ಮಾಡಿದ್ದೀರಾ ಅಂತ? ಎವ್ರಿ ಇಯರ್ ಇಟ್ಸ್ ಅ ಚಾಲೆಂಜ್ ಮೇಡಮ್. ಸೊ ಹಂಗಾಗಿ ಪ್ರತಿ ವರ್ಷ ನಾವು ಟೀಚರ್ಸ್ಗೆ ವರ್ಕ್ಶಾಪ್ ಮಾಡ್ತೀವಿ ಅಂಡ್ ಟ್ಯಾಲೆಂಟೆಡ್ ಟೀಚರ್ಸ್ನೇ ತಗೊಂತೀವಿ. ಸೊ ನಮ್ಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ ಒಂದು D.Ed ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ರಿಂದ. ಸೊ ಹೌದು, D.Ed ಅಂತ ಹೀಗಾಗಿದೆ, ಮುಂಚೆ TCH ಅನ್ನೋರು. ಸೊ ಅದರಲ್ಲಿ ಏನಾಗಿದೆ ಅಂದ್ರೆ ವಿ ನೋ ಹೌ ಟು ಟೇಕ್ ದ ಟೀಚರ್ಸ್, ಟ್ರೈನ್ ಟೀಚರ್ಸ್ ಹೆಂಗ್ ಮಾಡಬೇಕು, ಟ್ರೈನ್ ಟೀಚರ್ಸ್ನ ಹೆಂಗ್ ತಗೋಬೇಕು ಅಂತ ಹೇಳಿ ನಮಗೆ ನಮ್ಮದೇ ಸ್ವಂತ ಕಾಲೇಜ್ ಇದ್ದಿದ್ರಿಂದ, ನಮಗೆ ಅದರ ಅನುಭವ ಇರೋದ್ರಿಂದ ಒಳ್ಳೆ ಟ್ರೈನ್ ಟೀಚರ್ಸ್ನ ತಗೋತೀವಿ. ವಿ ಟ್ರೈನ್ ದ ಟೀಚರ್ಸ್ ಆಸ್ ಪರ್ ದ ಚಾಲೆಂಜ್ ಆಫ್ ನ್ಯೂ ಚಾಲೆಂಜಸ್ ನಾವು ಮಾಡ್ತಾ ಇದೀವಿ ಮೇಡಮ್. ಓಕೆ, ನಿಮ್ಮ ಶಾಲೆದು ಯೂನಿಕ್ನೆಸ್ ಏನಿದೆ ಸರ್ ಕಂಪೇರ್ ಟು ಅದರ್ ಸ್ಕೂಲ್ಸ್? ನಿಮ್ದು ಶಾಲೆಯ ಯೂನಿಕ್ನೆಸ್ ಏನಿದೆ ಅಂತ ಹೇಳ್ತೀರಾ? ನೋ, ವಿ ಆರ್ ಟೋಟಲಿ ಡಿಫರೆಂಟ್ ಫ್ರಮ್ ಅದರ್ ಸ್ಕೂಲ್ಸ್. ವಾಟ್ ಈಸ್ ಅ ಯುನಿಕ್ ಅಂತ ಹೇಳಿದ್ರೆ, ಥ್ರೂಔಟ್ ಬ್ಯಾಂಗ್ಳೂರ್ ನೀವು ಯಾವುದೇ ಸ್ಕೂಲು ಕಾಲೇಜ್ ತಗೊಂಡ್ರು ಹಾರ್ಡ್ಲಿ ವಿ ಫೈಂಡ್ ಗ್ರೌಂಡ್. ಸೊ ನಾವು ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ತಂದೆ ತಾಯಿ ಕೊಟ್ಟಿರುವಂತ ಜಾಗದಲ್ಲಿ ಒಂದಕ್ಕೆ ಬರೀ ಪ್ಲೇ ಗ್ರೌಂಡ್ಗೆ ಬಿಟ್ಟಿದ್ದೀವಿ. ಅಂಡ್ ಇನ್ ಅ ಸಿಂಗಲ್ ರೂಫ್ ಇನ್ ನಾರ್ತ್ ಝೋನ್ ವಿ ಥಿಂಕ್ ಯಾರು ಒಂದೇ ರೂಫ್ ಅಲ್ಲಿ ಒಂದು ಒಳ್ಳೆ ಎಜುಕೇಶನ್ ಆಗಲಿ, ಒಂದು ಒಳ್ಳೆ ಸ್ಪೋರ್ಟ್ಸ್ ಆಗಲಿ, ಒಂದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಅಥವಾ ಒಂದು ಸ್ಕೇಟಿಂಗ್ ಆಗಲಿ, ಒಂದು ಬಾಸ್ಕೆಟ್ ಬಾಲ್ ಆಗಲಿ, ಕ್ರಿಕೆಟ್, ಸೊ ಇಷ್ಟೆಲ್ಲ ಇದೆ ಅಂತ ಹೇಳಿ ಯಾವ್ದು ಸಿಂಗಲ್ ರೂಫ್ ಅಲ್ಲಿ ನಾನು ಹಾರ್ಡ್ಲಿ ವಿ ಫೈಂಡ್, ತುಂಬಾನೇ ಕಷ್ಟ. ಸೊ ಹಂಗಾಗಿ ನಮ್ಮ ಶಾಲೆಯಲ್ಲಿ ಬೇರೆ ಶಾಲೆ ಕಂಪೇರ್ ಮಾಡಿದ್ರೆ ವಿ ಸ್ಟ್ಯಾಂಡ್ ಯುನಿಕ್. ಹೌ ಆರ್ ಯು ಯುನಿಕ್ ಫ್ರಮ್ ಅದರ್ ಸ್ಕೂಲ್ಸ್? Madam, unique, our Gnanodaya International School is unique only, madam, compared to other schools in North Zone. So I can say in Bangalore, almost no school in a single roof, you will get swimming pool, good playground. So our playground is built in 1 acre of land. Sorry, playground only. So in a single roof, swimming pool, cricket, basketball, then skating. So this is the unique thing. And education every year, starting from 10th, every year within 10th we have a rank. Okay. So we have got first rank also. So what is the unique in the sense, single roof getting all this is not possible. ಹಾಗೇನೆ ನಮ್ಮಲ್ಲಿ ಫೀಸ್ ಕೂಡ ಅಷ್ಟೇ. ನೀವು ಯಾವುದೇ ಒಂದು ಆಕ್ಟಿವಿಟಿ ತಗೋಬೇಕು ಅಂದ್ರೆ ಮಿನಿಮಮ್ 1 year 20,000 ಚಾರ್ಜ್ ಮಾಡ್ತಾರೆ. ಸೊ ನಮ್ಮ ಫೀಸು ಕಂಪೇರ್ ಟು ಅದರ್ CBSE ನಮ್ಮಲ್ಲಿ ಕಡಿಮೆ ಇರುತ್ತೆ. ಸೊ ಆ ಫೀಸ್ ನಲ್ಲೇ ಕೂಡ ನಾವು ಮಕ್ಕಳು ಎಲ್ಲಾದು ಕಲೀಲಿ ಅಂತ ಹೇಳಿ 1 year ವಿ ಗಿವ್ ದೆಮ್, ದೇ ಕ್ಯಾನ್ ಆಪ್ಟ್, ಐದರ್ ಸ್ವಿಮ್ಮಿಂಗ್ ತಗೋಬಹುದು, ಆಕ್ಟಿವಿಟೀಸ್ ಫ್ರೀ ಕೊಡ್ತೀವಿ ಅದರಲ್ಲೇ ಇನ್ ದ ಫೀಸ್. ಸೊ ಸೆಕೆಂಡ್ಲಿ ಸ್ಕೇಟಿಂಗ್ ತಗೋಬಹುದು, ಕ್ರಿಕೆಟ್ ತಗೋಬಹುದು, ಬಾಸ್ಕೆಟ್ ಬಾಲ್ ತಗೋಬಹುದು. ಸೊ ಇಂದ ಮುಂದೆ ನಮ್ಮ ವಿಷನ್ ಕೂಡ ಇದೆ. ನಮ್ಮ ವಿಷನ್ ಬಂದು ನೆಕ್ಸ್ಟ್ ನಾವು ಡೌನ್ ದ ಲೈನ್ ಆರ್ಚರಿ, ಬಾಕ್ಸಿಂಗು ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತಿದ್ದೀವಿ. ಸೊ ದಿಸ್ ಇಸ್ ದಿ ಯುನಿಕ್ ಥಿಂಗ್ ವಿಚ್ ಅದರ್ ಸ್ಕೂಲ್ ಡಸ್ ನಾಟ್ ಹ್ಯಾವ್ ಕಂಪೇರ್ಡ್ ಟು ನಾರ್ತ್ ಝೋನ್. ಓಕೆ, ಇನ್ ನಾರ್ತ್ ಝೋನ್ ನೀವು ಹೇಳೋ ಪ್ರಕಾರ ನಾರ್ತ್ ಝೋನ್ ಅಲ್ಲಿ ಬೇರೆ CBSE ಸ್ಕೂಲ್ಗೆ ಹೋಲಿಸಿದ್ರೆ ಈ ಒಂದು ಸ್ಕೂಲಲ್ಲಿ ನಿಮ್ಗೆ ಎಲ್ಲ ಆಕ್ಟಿವಿಟೀಸು ಹಾಗೆ ಅಕಾಡೆಮಿಕ್ಸ್ ಅಲ್ಲಿ ಕೂಡ ನೀವು ಬೆಸ್ಟ್ ಟೀಚಿಂಗ್ ಕೊಡ್ತೀರಾ ವಿತ್ ಲೆಸ್ ಫೀಸ್ ಯು ಮೀನ್ ಟು ಸೇ. ಎಸ್. ಓಕೆ ಸರ್, ಕಡೆದಾಗಿ ನೀವು ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ಆಸ್ ಅ ಫೌಂಡರ್ ಹೇಳೋದಾದ್ರೆ ಏನು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ದಯಮಾಡಿ ಎಲ್ಲರೂ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ. ತಮ್ಮ ಮಕ್ಕಳನ್ನ ಉಜ್ವಲ ಭವಿಷ್ಯಕ್ಕೆ ಜ್ಞಾನೋದಯ ಇಂಟರ್ನ್ಯಾಷನಲ್ ಶಾಲೆನ ನಂಬಿ ನಮ್ಮ ಕೈಲಾದ ಸಾಕಾರ ಮಾಡ್ತೀವಿ. ಸೊ ಅವರ್ ವಿಷನ್, ಸೊ ಬೆಟರ್ ಗಿವಿಂಗ್ ದಿ ಚಾರಿಟಿ, ಎಜುಕೇಟ್ ಅ ಚೈಲ್ಡ್ ಅಂತ ಹೇಳ್ತೀವಿ. ದಯಮಾಡಿ ಎಲ್ಲ ಸಹಕರಿಸಿ.
ಓಕೆ, ಬನ್ನಿ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಿನ್ಸಿಪಲ್ ಆಗಿರುವಂತಹ ಶೋಭಾ ಜಗದೀಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಮೇಡಮ್ ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ವರ್ಷ 2026-27 ನಲ್ಲಿ ನಿಮ್ಮ ಶಾಲೆ CBSE ಅಫಿಲಿಯೇಟ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್, ಈಗ ಸ್ಟೇಟ್ ಇಂದ CBSE ಅಫಿಲಿಯೇಟ್ ಆಗಿದೆಯಲ್ಲ, ಯಾವ ರೀತಿ ಅಕಾಡೆಮಿಕ್ಸ್ ಚೇಂಜ್ ಆಗಿದೆ, ಹೇಗೆ ಅಂತ? ಮ್ಯಾಮ್, ಅಕಾಡೆಮಿಕ್ಸ್ ಕಿಂತ ಹೇಳಕ್ಕಿಂತನೂ ದ ಕರಿಕ್ಯುಲಮ್ ದೇರ್ ಇಸ್ ಡಿಫರೆನ್ಸ್ ಮತ್ತೆ ಪೆಡಾಗಜಿ, ಲೈಕ್ ದ ವೇ ಹೌ ವಿ ಟೀಚ್. ಸೊ CBSE ನಾರ್ಮ್ಸ್ ಪ್ರಕಾರ ವಾಟ್ ದೇ ಸೇ ಇಸ್ ಸ್ಕಿಲ್ ಡೆವಲಪ್ಮೆಂಟ್ಸ್, ಲೈಫ್ ಸ್ಕಿಲ್ಸ್ ಹೇಳ್ಕೊಡ್ಬೇಕು ಮಕ್ಕಳಿಗೆ, ನಾಟ್ ಓನ್ಲಿ ಅಕಾಡೆಮಿಕ್ಸ್. ಬಟ್ ನಾವು ಅಫಿಲಿಯೇಷನ್ ತಗೊಳಕ್ಕಿಂತ ಮುಂಚೆನೆ ವಿ ಆರ್ ಆಲ್ರೆಡಿ ಡೂಯಿಂಗ್ ಆಲ್ ಸಚ್ ಥಿಂಗ್ಸ್ ವಾಟ್ CBSE ವಾಂಟೆಡ್ ಅಸ್ ಟು ಡೂ. ಸೊ ಮಕ್ಕಳಿಗೆ from how many years you were doing that? from when 2013-14 only we started this. We were giving all the CBSE curriculum ಮಕ್ಕಳಿಗೆ ಏನ್ ಬೇಕು ಎಜುಕೇಶನ್ ವೈಸ್, ಅಕಾಡೆಮಿಕ್ಸ್ ಹೇಗೆ ಸ್ಟ್ರಾಂಗ್ ಮಾಡಬೇಕು ಮಕ್ಕಳಿಗೆ. We had done all those things before getting the affiliation itself. ಓಕೆ, ಈಗಿನ ಕಾಲಮಾನದಲ್ಲಿ ಎಜುಕೇಶನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮ್ಯಾಮ್? ಡೆಫಿನೆಟ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಮ್ಯಾಮ್. ಏನ್ ಹೇಳ್ತಾರೆ ಅಂದ್ರೆ, ಬಿಫೋರ್ ದೇ ಯೂಸ್ ಟು ಟೆಲ್ ಯು ಕ್ಯಾನ್ ಸ್ನ್ಯಾಚ್ ಎವ್ರಿಥಿಂಗ್ ಫ್ರಮ್ ಎನಿ ಒನ್ ಅನ್ನೋ ತರ ಇತ್ತು, ಬಟ್ ಯು ಕ್ಯಾನ್ ನೆವರ್ ಸ್ನ್ಯಾಚ್ ಎಜುಕೇಶನ್. ಸೊ ಇಫ್ ಯು ಎಜುಕೇಟ್ ಅ ಚೈಲ್ಡ್, ಇಟ್ಸ್ ಲೈಕ್ ಪುಟಿಂಗ್ ಗೋಲ್ಡ್ ಇನ್ ದ ಚಾರಿಟಿ, ರೈಟ್? ಸೊ ನೀವೇನು ಡೊನೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಒಂದು ಮಗುಗೆ ಎಜುಕೇಟ್ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ n number of qualified people. ಓಕೆ ಓಕೆ, ಸೊ ಹೌ ಡು ಬ್ಯಾಲೆನ್ಸ್ ಮ್ಯಾಮ್? ಅಕಾಡೆಮಿಕ್ಸ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಇರ್ಬೋದು, ಈ ಒಂದು ಶಾಲೆಯಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ? ಹಾಗೆ ಏನೆಲ್ಲ ಇದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ? ಮ್ಯಾಮ್, ಅಕಾಡೆಮಿಕ್ಸು ಇಂಪಾರ್ಟೆಂಟು, ಎಕ್ಸ್ಟ್ರಾ ಕರಿಕ್ಯುಲರು ಇಂಪಾರ್ಟೆಂಟು ಸ್ಟೂಡೆಂಟ್ಸ್ ಲೈಫಿಗೆ. ಲೈಕ್ ಮೆಂಟಲಿ ಆಲ್ಸೋ ದೇ ಹ್ಯಾವ್ ಟು ಪ್ರಿಪೇರ್, ಫಿಸಿಕಲಿ ಆಲ್ಸೋ ದೇ ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ ಜೆನ್ಸಿ. ಸೊ ಮಕ್ಕಳಿಗೆ ಅಕಾಡೆಮಿಕ್ಸ್ ಬಂದಾಗ ವಿ ಗಿವ್ ಅ ಸ್ಟ್ರಾಂಗ್ ಫೌಂಡೇಶನ್. ದೆನ್ ಕಮಿಂಗ್ ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದಾಗ ವಿ ಗಿವ್ ದೆಮ್ ಸ್ಪೋರ್ಟ್ಸ್. ಲೈಕ್ ವಾಟ್ ಸ್ಪೋರ್ಟ್ಸ್ ಅಂದ್ರೆ ಗ್ರೌಂಡ್ ಸ್ಪೋರ್ಟ್ಸ್ ಅಲ್ಲೂ ಇರುತ್ತೆ. ಹೆಂಗೆ ಅಂದ್ರೆ ಖೋಖೋ ಇದೆ, ಥ್ರೋಬಾಲ್ ಇದೆ, ಅವ್ರಿಗೆ ಅಥ್ಲೆಟಿಕ್ಸ್ ಇದೆ. ದೆನ್ ಕಮಿಂಗ್ ಟು ಅದರ್ ಸ್ಪೋರ್ಟ್ಸ್ ಅಂದಾಗ ಸ್ಕೇಟಿಂಗ್ ರಿಂಕ್ ಇಸ್ ದೇರ್ ಇನ್ ಆರ್ ಸ್ಕೂಲ್, basketball court is there, cricket pitch is there, and moreover a mini Olympic size we have given them swimming pool. Actually, and how we train the students here is like we train them in such a way that the child is prepared for the next level competition world. ಸುಮ್ನೆ ಇಲ್ಲಿ ಈ ಸ್ಕೂಲ್ ಒಳಗಡೆ ಕಲ್ತಿ ಮಗು ಸೀಮಿತವಾಗಿರಬಾರ್ದು, ಮಗು ಎಕ್ಸ್ಪ್ಲೋರ್ ಆಗಬೇಕು. ದಟ್ ಇಸ್ ಹೌ ವಿ ಪ್ರಿಪೇರ್ ದ ಚೈಲ್ಡ್. ಓಕೆ, ಸೊ ಇದೆಲ್ಲ ಮಾಡೋದಕ್ಕೆ ನೀವು ಟೀಚರ್ಸ್ನ ಯಾವ ರೀತಿ ಟ್ರೈನ್ ಮಾಡ್ತೀರಾ? ಹೌ ಡು ಯು ಪ್ರಿಪೇರ್ ಟೀಚರ್ಸ್ ಫಾರ್ ದಿಸ್? Like teachers, now first of all we take a qualified teachers according to their education qualification. Then we take a demo of them, like if they are experienced or they are freshers also, we take a demo how well they are known to the knowledge. Our subject wise bandaga knowledge hege ide avardu anta first ನೋಡ್ತೀವಿ. Then after that we give them workshops. Before sending them into the classrooms, we give them workshops. We mentor them how they have to get prepared to the curriculum. Then after that they go to the class and they take the classes exactly how we would have trained them. Okay, so what support you expect from parents as well? Parent support is like we just need their support by informing us how the child is reacting inside the house. Because see here, this locality, what we are doing is 95% of work is done by our teachers itself. 5% only we are expecting from the parent. Here teachers, what they do is like they actually check with the child's knowledge, then they train them up where the child needs, because one child will have one uniqueness. So it is checked with those things only. So a teacher is like a second mother. Yes, Because this is the second home for them. So the teacher will be the second parent for the child. Then the teacher identifies such kind of students and then we give them according to their level. We give them remedial classes for the below average students. okay, And that's how we tune them up during for academics. And few students will be good in sports. We check if they are very good in sports and they are interested in sports. We give them extra practice sessions after the school hours with the parent consent. okay. So how do you adapt the educational trends like ಈಗ ಏನು CBSE ಇವಾಗಿದೆ, ಮುಂಚೆ ಸ್ಟೇಟ್ ಇತ್ತು. ಸೊ ಹೌ ಡು ಯು ಅಡಾಪ್ಟ್ ಇಟ್ ನಾವು? ಸೊ ಅದಕ್ಕೆ ಅಪ್ಗ್ರೇಡ್ ಆಗೋಕ್ಕೆ CBSE ನಾರ್ಮ್ಸ್ ಪ್ರಕಾರ ಯಾವ ರೀತಿ ಸ್ಕೂಲ್ನ ಅಪ್ಗ್ರೇಡ್ ಮಾಡಿದ್ರಿ ನೀವು? Now schools actually it was kind of upgraded only, but we enhanced the classrooms measurement, labs and like we had labs before also, but the what to say, the
room was a bit small like that. So labs ಗೆ ಎಷ್ಟು ದೊಡ್ಡದು ಬೇಕಿತ್ತು. Now we are thinking over like college levels ಗೆ ಹೇಗ್ ಬೇಕು setup. Same way we got those things done. So we renovated a library, we renovated the labs, like computer lab bantu, science lab. We had 20 systems. Now we upgraded with 45 computer systems into the thing. Then every classroom has a smart class. So audio visual based alle teaching ನಡೆಯುತ್ತೆ class ಅಲ್ಲಿ. So these all were been upgraded. ಓಕೆ, ಯಾವ ಗ್ರೇಡ್ ಇಂದ ಮ್ಯಾಮ್ ಆಡಿಯೋ ವಿಜುವಲ್? From pre-nursery till 10th we have, ma'am. Few classes have TVs, few classes have projectors as well, and smart classes, smart board also. Okay, so how do you motivate or support teachers while doing all this? We train teachers like through workshops. Then we have a discussion, and they also give us suggestion, and we call outside source people who come and give them workshops. Maybe it may be a communication skill, maybe it is a curriculum training, all those things, how to engage child, not only through books. How they have to through playway method. Students don't learn as soon as you just take a chalk and write it over the board. So what happens, the teacher has to take this playway method and teach the child. So this way we train the teachers first inside through the activity based, then the teacher will teach the child, kids. Okay, ma'am. Got it. So what makes Gnanodaya International School to stand out from other school comparatively? Definitely this I want to answer, because the first thing we teach them discipline. Yeah. Our school students stand number one for discipline. Okay. Second comes cultural activities. Like not only cultural activities, cultural ethics we teach the students. So in our school, from pre-nursery itself, a child says namaste. Okay. The child is taught namaste here. So that is the cultural ethics what we teach our child. And then comes discipline. The child knows when the child sees a teacher, how the child has to wish. Maybe it sees the teacher n number of times inside the school premises, still the child wishes the teacher by namaste itself. Okay. And we have taught them, like how we take as cultural activities, what we do is from pre-nursery, first we give them Akshara Abhyasa. Okay. A child, as we told, this is the second home for them. So we take care of their even like how the child has to start its education. So Akshara Abhyasa is given to the child as soon as the child enters the school. Then we celebrate all the cultural activities, because kids should know what our cultural celebrations are. So we celebrate everything, like Ganesha festival, Shankranti, Pongal, Onam, so all different. Then Christmas, because they should know other religion things also. So here we don't bifurcate any religion things, and we give more of activities like Colors Day is being celebrated, Nutrition Day is celebrated, because the child should know what is importance in their life, why we are eating this food, why we are eating this vegetable, why is it. And then coming to switching over, other than the academics, we give them the sports activity also. So from LKG itself, we give them skating. So the child will be strong enough to take the skating part. So LKG, UKG students will have skating in their own timetable, academic timetable. So the child, within the school hours, the child will finish not only academics, other activities also. So you mean to say like extracurricular activities like skating, swimming, everything will be involved in school timing only? Yes, ma'am. For LKG, UKG, we give only skating. From first grade to fourth grade, we give them skating and swimming. There is an option for them. They can take for one whole year, and that is free of cost for the child during the school academic year itself. And then from fourth grade to eighth grade, we give them more of options. That is like we give them cricket, swimming, skating, then basketball. Okay. So the child can opt any one activity, and throughout the year the child need not pay anything. It is free of cost for the child in our school premises. Okay, ma'am. So how happy are you being a principal of Gnanodaya International School? I'm very happy. I got an opportunity to serve Gnanodaya International School and take work from our qualified teachers. And it's not easy to run the school actually, but it is all a teamwork, I can say. It's all the coordination of the teachers. Along with their support only we can take this responsibility. Okay, ma'am. ಕೊನೆಯದಾಗಿ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಆಸ್ ಅ ಪ್ರಿನ್ಸಿಪಲ್ ವಾಟ್ ಯು ಸೇ? ಏನು ಹೇಳಬೇಕು ಅಂದರೆ, ಐ ಆಮ್ ರಿಯಲಿ ಪ್ರೌಡ್ ಟು ಟೆಲ್ ದಟ್ ಐ ಆಮ್ ದ ಪ್ರಿನ್ಸಿಪಲ್ ಆಫ್ ಜ್ಞಾನೋದಯ International School, which has been CBSE affiliated for this 2026-27. So I can tell any parent who will be admitting the child to Gnanodaya International CBSE school will be proud definitely
thinking that, telling that I made a good decision for my child's life. ಓಕೆ, ಸೊ ಒಂದು ಸಾರ್ಥಕ ಭಾವದಿಂದ ಇಲ್ಲಿಂದ ಆಚೆ ಹೋಗ್ತಾರೆ ಅಂತ ಹೇಳ್ತೀರಾ? 100% ಮ್ಯಾಮ್. ಇಲ್ಲಿ ಬಂದು ನನ್ನ ಮಗು ಇಂಪ್ರೂವ್ ಆಯಿತು ಅಂತಾನೆ ಹೇಳ್ಬಿಟ್ಟು ಹೋಗಿರೋದೇ ಇದೆ ಪೇರೆಂಟ್ಸು. ಯಾಕೆಂದರೆ ವಿ ಗಿವ್ ಇಂಡಿವಿಜುವಲ್ ಅಟೆನ್ಷನ್. ಈ ಥರ ಮಗು ವೀಕ್ ಇದೆ ಇಂಥ ಸೆಕ್ಷನಲ್ಲಿ ಅಂದರೆ ಅಂಥ ಮಗುನ ನಾವು ಫಸ್ಟು ವಿ ಡೋಂಟ್ ನೆಗ್ಲೆಕ್ಟ್ ಸಚ್ ಕೈಂಡ್ ಆಫ್ ಸ್ಟೂಡೆಂಟ್ಸ್. ವಿ ಗಿವ್ ದೆಮ್ ಮೋರ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ರೈಟಿಂಗ್ ಪಾರ್ಟ್ ಕೊಟ್ಟು ಆ ಮಗುಗೆ ಪ್ರಾಕ್ಟೀಸ್ ಕೊಟ್ಟು ಆ ಮಗು ಎಲ್ಲಿ ಡಲ್ ಇದೆ, ಅದು ಕೆಪಾಸಿಟಿ ಎಷ್ಟಿದೆ, ಆ ಕೆಪಾಸಿಟಿ ತಕ್ಕನಾಗೆ ಮಗುಗೆ ಪ್ರಾಕ್ಟೀಸ್ ಕೊಡ್ತೀವಿ. ಮತ್ತು ವಿ ಟೇಕ್ ಕೇರ್ ಆಫ್ ಇಂಡಿವಿಜುವಲ್ ಚೈಲ್ಡ್. ಆ ಥರ ಇರುತ್ತೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಲಾಟ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್. ಥ್ಯಾಂಕ್ಸ್ ಫಾರ್ ಶೇರಿಂಗ್. Thank you, ma'am. ಬನ್ನಿ ವೀಕ್ಷಕರು, ಈಗ ಒಬ್ರು ಪೇರೆಂಟ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ಸುಷ್ಮಾ. ಓಕೆ, ನನ್ನ ಹೆಸರು ಕೂಡ ಸುಷ್ಮಾನೇ. ಎನಿವೇಸ್, ನಿಮ್ಮ ಮಗ ಏನ್ ಓದ್ತಾ ಇರೋದು ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ? ದೊಡ್ಡವನು ಇವಾಗ 10th ಸ್ಟ್ಯಾಂಡರ್ಡ್, ಓಕೆ, ಚಿಕ್ಕವರು 5th ಓಕೆ. ಸ್ಟ್ಯಾಂಡರ್ಡ್. ಎಷ್ಟು ಖುಷಿ ಆಗುತ್ತೆ ನಿಮ್ಮ ಮಕ್ಕಳು ಈ ಒಂದು ಸಂಸ್ಥೆಯಲ್ಲಿ ಓದ್ತಾ ಇರೋದು ಅಂತ? ಖುಷಿ ಇದೆ ಮ್ಯಾಮ್. ಹೇಗೆ ಅಂದ್ರೆ ಆಕ್ಚುಲಿ ನಾನು ಲಾಸ್ಟ್ ಇಯರ್ ಅಷ್ಟೇ ನನ್ನ ಮಕ್ಕಳನ್ನ ಇಲ್ಲಿ ಜಾಯಿನ್ ಮಾಡಿದ್ದು. ಓಕೆ, ಸೊ ಐ ವಾಸ್ ವರಿಡ್ ಅಬೌಟ್ ಇಟ್, ಹೌ ಇಟ್ ವಿಲ್ ಬಿ ಅನ್ನೋದು, ಹೌ ದೇ ವಿಲ್ ಬಿ involved in this class and new environment, how they look after. I was worried, but drastically it is very changed and I'm very happy with that. Okay. How they nurture the students and discipline. By that it has built a good scope and focus for them, for the students. Okay. Apart from that, I'm happy with the co-curriculum activities, ma'am. Okay. Sports is there and weekly once activities they have kept. When the child come and tell in the house only we will come to know. Yes, yes. Because we will not be here, no. ಹೌದು. So from their changes only I came to know. I'm happy with the school. ಓಕೆ, ಯು ಸೆಡ್ ಲೈಕ್ ಲಾಸ್ಟ್ ಇಯರ್ ನಿಮ್ಮ ಮಕ್ಕಳನ್ನ ಈ ಒಂದು ಸ್ಕೂಲಿಗೆ ಹೌದು. ಸೇರಿಸಿದ್ದು ಅಂತ ಹೇಳಿದ್ರಿ. ಈಗ ಬೇರೆ ಸ್ಕೂಲ್ ಕಂಪೇರ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಈ ಸ್ಕೂಲಿಗೆ ಸೇರಿಸಿದ್ಮೇಲೆ ಯಾವ ರೀತಿ ಚೇಂಜಸ್ ಕಾಣಿಸುತ್ತು ನಿಮ್ಮ ಮಕ್ಕಳಲ್ಲಿ ಅಂತ? ಇಲ್ಲಿ ಸ್ಕೂಲಲ್ಲಿ ಮ್ಯಾಮ್ ನಾನು ನೋಡಿದಂಗೆ ಟೀಚರ್ಸ್ ಅವ್ರ ಇಡನ್ ಟ್ಯಾಲೆಂಟ್ ರೆಕಗ್ನೈಸ್ ಮಾಡಿದ್ದಾರೆ. ಇಂಡಿವಿಜುವಲ್ ಮಗುದು ರೆಕಗ್ನೈಸ್ ಮಾಡಿ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಫೋಕಸ್ ಮಾಡಿದ್ದಾರೆ. ಓಕೆ, ಅಂಡ್ ದೇ ಹವ್ ಗಿವನ್ ದೆಮ್ ವಾಲಂಟರಿಲಿ ಟು ಗೋ ಫಾರ್ ಎವ್ರಿಥಿಂಗ್. ಹೌದು. ಒಂದು ಡ್ಯಾನ್ಸ್ ಅಲ್ಲಿ ಇರ್ಬೋದು, ಒಂದು ಸ್ಪೀಚ್ ಕೊಡೋದಿರ್ಬೋದು, ಥಾಟ್ ಹೇಳೋದಿರ್ಬೋದು, ಹೌದು. ಅದ್ರಲ್ಲಿ ಅವ್ರಿಗೆ ವಾಲಂಟರಿ ಕೊಟ್ಟಿದ್ದಾರೆ. ಸೊ ಅವಾಗ ಯಾರಿಗೆ ಆ ಶೈನೆಸ್ ಇತ್ತು, ನನ್ನ ಮಗಂಗೆ ತುಂಬಾ ಶೈ ಇತ್ತು, ಅವ್ನು ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಓಕೆ, ಇಲ್ಲಿ ಅವನ ಚೇಂಜ್ ಆಗಿದೆ. ಸೊ ಅವಾಗ ನನ್ಗೆ ಅದು ರೆಕಗ್ನೈಸ್ ಆಯ್ತು. ಅಂಡ್ ಲೈಬ್ರರಿ ಇದೆ ಮ್ಯಾಮ್, ಅವ್ನು ಯಾವಾಗ್ಲೂ ಬಂದು ಹೇಳ್ತಿದ್ದ ವೀಕ್ಲಿ ಇವ್ರು ಒಂದು ಆಕ್ಟಿವಿಟಿ ಮಾಡ್ತಾರೆ. ಐ ನೋ ಐಡಿಯಾ ಆಫ್ ಇಟ್, ಬಟ್ ಥರ್ಸ್ಡೇಸ್ ಏನೋ ಇದೆ. ಆ ಆಕ್ಟಿವಿಟಿಲಿ ಅವನಿಗೆ ಬೇಕಾಗಿರೋದು ಕೆಲವೊಂದು ಸಿಕ್ಕಿದ್ದು. ಅವ್ನು ಹೇಳ್ದ, ಅಮ್ಮ ನನ್ಗೆ ಇದಿದೆ, ಖುಷಿ ಆಯ್ತು ಅಂದ. ನಾನು ಏನ್ ಆಕ್ಟಿವಿಟಿ ಅಂದೆ, ಯೂಸ್ ಟು ಟೆಲ್ ಎವ್ರಿ ವೀಕ್ ಏನೋ ಒಂದು ಮಾಡ್ಕೊಂಬರೋನು. ಸೊ ಅವಾಗ ಅನಿಸ್ತು ಮಕ್ಕಳಿಗೆ ಬರೀ ಎಜುಕೇಶನ್ ಆಗಲ್ಲ, ಈ ತರ ಒಂದು ಆಕ್ಟಿವಿಟಿ ಇದೆ. ಅವ್ರಲ್ಲಿ ಕೆಲವೊಂದು ಟ್ಯಾಲೆಂಟ್ ಇರುತ್ತಲ್ಲ, ಎಲ್ಲರೂ ಬರೀ ಎಜುಕೇಶನ್ ಎಲ್ಲ ಇರಲ್ಲ. ಹೌದು. ಸೊ ಸ್ಪೋರ್ಟ್ಸ್ ಇರ್ಬೋದು, ಈ ತರದ್ ಏನಾರು ಇದ್ರೆ they will be happy with that. ಸೊ ನೀವು ಹೇಳ್ತೀರಾ ಎಜುಕೇಶನ್ ಅಂದ್ರೆ ಅಕಾಡೆಮಿಕ್ಸ್ ಇರ್ಬೋದು, ಕೋ ಕರಿಕ್ಯುಲರ್ ಇರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲಾನು ನೀಟಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಈ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾ ಮ್ಯಾಮ್, ಮಾಡ್ತೀನಿ. ಓಕೆ, ಇನ್ನು ಟೀಚಿಂಗ್ ಸ್ಟಾಫ್ಸ್, ನಾನ್ ಟೀಚಿಂಗ್ ಸ್ಟಾಫ್ಸ್ ಇಂದ ಸಪೋರ್ಟ್ ಯಾವ ರೀತಿ ಸಿಗ್ತಾ ಇದೆ ಮಕ್ಕಳಿಗೆ ಅಂತ ನಿಮ್ಗೆ ಏನಾದ್ರು ಮಕ್ಕಳು ಬಂದು ಹೇಳೋದ ತರ ಹೇಳಿದೆ? ಹೇಳಿದ್ದಾರೆ ಮ್ಯಾಮ್, ಟೀಚಿಂಗ್ ಸ್ಟಾಫ್ಸ್ ಓಕೆ, ದೇ ಆರ್ ಹ್ಯಾಪಿ ವಿತ್ ದ ಟೀಚರ್ಸ್. ಓಕೆ, ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿದ್ರೆ ಅವ್ರ ಡಿಸಿಪ್ಲಿನ್ಸ್ ಅಂದ್ರೆ ಮೇನ್ ಅವ್ರಿಗೆ ಅದನ್ನ ಹೆಲ್ಪ್ ಮಾಡೋದಿರ್ಬೋದು. ಅಂಡ್ ವಾಲಂಟಿಯರ್ ಅವ್ರಿಗೆ ಏನೋ ವರ್ಕ್ ಕೊಡೋದು ಅದ್ರ ಬಗ್ಗೆ ಹೇಳಿದಾನೆ, ಬಟ್ ಅಷ್ಟು ನಾನು ನೋಡಿಲ್ಲ. ಬಟ್ ದೇ ಆರ್ ಹ್ಯಾಪಿ ವಿತ್ ದಟ್. ಸೊ 1 yearಗೆ ಅವ್ನು ಮೇ ಬಿ ಅವ್ನು ಸ್ಯಾಟಿಸ್ಫೈ ಆಗ್ತಾನೋ ಇಲ್ವೋ ಅನ್ಕೊಂಡಿದ್ದೆ. ಯಾಕಂದ್ರೆ ಅವ್ನು ಆಲ್ರೆಡಿ 9th ಇಲ್ಲಿ ಬಂದಾಗ ಜಸ್ಟ್ 1 yearಗೆ ನನಗೆ ತುಂಬಾ ಡೌಟ್ ಇತ್ತು. ಫಸ್ಟ್ ಬಂದಾಗ ಕೇಳಿದ್ದೆ, ಇಂಟರ್ನ್ಯಾಷನಲ್ ಅಂತ ಇದೆಯಲ್ಲ ಮ್ಯಾಮ್, CBSE ಏನಾರ ಮಾಡ್ಕೊಡ್ತೀರಾ, ಇಲ್ಲ ಇದೇ ಇದೆಯಾ ಅಂತ. ಯಾಕಂದ್ರೆ ಅವ್ರು ಬಿಫೋರ್ ಓದ್ತಿದ್ದು ಸ್ವಲ್ಪ CBSE ರಿಲೇಟೆಡ್ ಇತ್ತು. ನನಗೆ CBSE ಬೇಕಿತ್ತು. ಆಮೇಲೆ ಹೇಳಿದ್ರು ಅವರು, ಮೇ ಬಿ ಮ್ಯಾಮ್ ಆಲ್ರೆಡಿ ವಿ ಹ್ಯಾವ್ ಗಾಟ್ ಅ ಕೋಡಿಂಗ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ವೇಟ್ ಫಾರ್ this year, by next year we will get it done ಅಂದ್ರು. they had promised ma'am. Okay, ಬಟ್ ನಾವು ಈಗ ಅನಿಸ್ತು ದೇ ಹ್ಯಾವ್ ಅದನ್ನ ಉಳಿಸ್ಕೊಂಡಿದ್ದಾರೆ ಅನಿಸ್ತು. ಈಗ ಸಿಕ್ಕಿರೋದು ಖುಷಿ ಆಯ್ತು. ಯಾಕಂದ್ರೆ ನನ್ನ ಮಕ್ಕಳು 10th ಹೋಗೋಷ್ಟಲ್ಲಿ ಅವ್ರು CBSE ಕಲಿತಾರೆ ಅನ್ನೋದಿತ್ತು. ಬಟ್ ನಿಯರ್ ಬೈ ಇದೆ ನನಗೆ, ಎಲ್ಲ ರೀತಿ ನಂಗೆ ಫೆಸಿಲಿಟಿ ಇದೆ ಅನ್ನೋದು ಹ್ಯಾಪಿನೆಸ್ ಆಯ್ತು. ಓಕೆ ಮ್ಯಾಮ್, ಇನ್ನ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ? ನಾನು ಸ್ಪೆಷಲಿ ಹೇಳ್ಬೇಕಂದ್ರೆ ಐ ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ದೆಮ್. ಯಾಕಂದ್ರೆ ನನಗೆ ಖುಷಿ ಆಗಿದೆ. Heartfully I'm telling, I'm happy with the teachers and also with the management. Okay, thank you so much ma'am. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ Thank you ma'am. ಓಕೆ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ನ ಅಲಮ್ನಿ ಅಂದ್ರೆ ಹಳೆ ಸ್ಟೂಡೆಂಟ್ ಈಗ ನಮ್ಗೆ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡೋಣ. ಹಲೋ, ನಿಮ್ಮ ಹೆಸರು? ದೀಕ್ಷಾ. ಓಕೆ, ಇವಾಗ ಏನ್ ಮಾಡ್ತಾ ಇರೋದು ದೀಕ್ಷಾ?
Now I've completed second PU Okay. as a PCMB student. Okay. And I'm going forward to write KCT and NEET exams. ಓಕೆ ನೈಸ್ ಟು ನೋ ಅಬೌಟ್ ಯು. ಎಷ್ಟು ಖುಷಿ ಆಗುತ್ತೆ ನಿಮ್ಮ ಓದಿರೋ ಸ್ಕೂಲ್ಗೆ ಇವತ್ತು ನೀವು ಬಂದಿರೋದಕ್ಕೆ? ಎಷ್ಟು ಖುಷಿ ಆಗ್ತಿದೆ ಫಸ್ಟ್ ಆಫ್ ಆಲ್? I'm really happy. I was overwhelmed when I got to know about that. I was able to talk about the experiences over the years, and I'm really happy about the fact that we've also affiliated to CBSE in the recent years, I guess. And this I'm year, very this happy. academic year, they're I'm very affiliated happy to. for that. Okay, so you have lots of memories here. Yes, ma'am. ಬನ್ನಿ ವೀಕ್ಷಕರೇ, ಮತ್ತೊಬ್ರು ಪೇರೆಂಟ್ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಅವರ ಎಕ್ಸ್ಪೀರಿಯನ್ಸ್, ಅವರ ಮಕ್ಕಳ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ ಹೆಸರು ಸರ್? ಪ್ರಭುದೇವ್ ಅಂತ. ಓಕೆ, ಏನ್ ಓದ್ತಾ ಇದ್ದಾರೆ ನಿಮ್ಮ ಫೋರ್ತ್ ಮಕ್ಕಳು? ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದೆ. ಇಬ್ರು ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಏನಾ? ಓಕೆ, ನಿಮ್ಮ ಮಕ್ಕಳು ಈ ಒಂದು ಸಂಸ್ಥೆಯಲ್ಲಿ ಓದ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ಚೆನ್ನಾಗಿದೆ ಮೇಡಮ್. 3 years ನಮ್ಮ ಊರಲ್ಲಿ ಓದಿದ್ದೆ, ವಿಲೇಜಿನಲ್ಲಿ. ಯಾವ ಓದಕ್ಕೆ ಬರ್ತಿದ್ದಿಲ್ಲ, ಇಲ್ಲಿ ರಾಯಚೂರು. ರಾಯಚೂರಿಂದನಾ? ಓಕೆ. ಓದಕ್ ಬರ್ತಿದ್ದಿಲ್ಲ, ಇಲ್ಲಿ ಓದಕ್ ಬಂದಿರೋದು. ಒಂದೇ ವರ್ಷದಲ್ಲಿ ಇಂಪ್ರೂವ್ ಆಗಿದ್ದಾನೆ. ನಾವು ಅಷ್ಟು ಅನ್ಕೊಂತಿದ್ದಿಲ್ಲ, ಆದ್ರೆ ಇಂಪ್ರೂವ್ ಚೆನ್ನಾಗಿದ್ದಾನೆ. ಓಕೆ, ಮುಂಚೆ ಯಾವ ರೀತಿ ಇದ್ರು ನಿಮ್ಮ ಮಕ್ಕಳು, ಇವಾಗ ಯಾವ ರೀತಿ ಇಂಪ್ರೂವ್ ಆಗಿದ್ದಾರೆ? ಇಲ್ಲ, ಓದಕ್ಕ ಬರ್ತಿದ್ದಿಲ್ಲ, ಈಗ ಪೇಪರ್ ಓದ್ತಾನ್ರಿ ಮೇಡಮ್. ಹೌದಾ? ಬೆಳಿಗ್ಗೆ ಸೆಂಟೆನ್ಸ್ ಓದಕ್ ಬರ್ತಿದ್ದಲ್ಲ, ಈ ಪೇಪರ್ ಓದ್ತಾನೆ. 1ನೇ ಕ್ಲಾಸ್, 1ನೇ ಕ್ಲಾಸಿಗೆ ಪೇಪರ್ ಓದ್ತಾನೆ. ಓಕೆ. 3 years ಓದಿಸಿದ್ರು ಅಲ್ಲಿ ಏನ್ ಓದಕ್ ಬರ್ತಿದ್ದಿಲ್ಲ. 4th ಸ್ಟ್ಯಾಂಡರ್ಡ್ ಇನ್ನೊಬ್ಬ ಅದಾನೆ, ಅವ್ರು ಚೆನ್ನಾಗಿ ಓದ್ತಾನೆ. ಅವ್ರು ಸ್ಕೂಲ್ ಅಂದ್ರ ಬೇಜವಾಬ್ದಾರಿ ಇತ್ತು, ಇಲ್ಲಿ ಬಂದ್ಮೇಲೆ ಪಾಸಿಟಿವ್ ಆಗಿ ಸ್ಕೂಲ್ಗೆ ಎಬ್ಸ್ಲಿಕ್ಕೆ ತಾವೇ ಎದ್ದು ಬಂದ್ಬಿಡ್ತಾರೆ. ಮುಂಚೆ ನೀವೇ ಎದ್ದೇಳಿಸಿ ಕಳಿಸ್ಬೇಕಿತ್ತು, ಬಡ್ದು ಹೊಡೆದು ಕಳಿಸ್ತಿದ್ವಿ. ಓಕೆ. ಈಗ ಸ್ಕೂಲ್ ಅಂದ್ಬಿಟ್ರೆ ತಮ್ಮ ಜವಾಬ್ದಾರಿಯಿಂದ ಬಂದ್ಬಿಡ್ತಾರೆ. ಓಕೆ, ಅದು ಒಂದು ಖುಷಿ ನಮ್ಗೆ. ತುಂಬಾ ಖುಷಿಯಿಂದ. ಸ್ಕೂಲ್ ಅಂದ್ರೆ ಸುಮ್ಮನೆ ಬಂದ್ಬಿಡ್ತಾರೆ, ಒಂದ್ ಅನ್ನಲ್ಲ. ಅದೇ ಒಂದು ನಮಗ ಚೆನ್ನಾಗಿದೆ. ಓಕೆ, ಎಷ್ಟು ಖುಷಿ ಇದೆ ಸರ್. ಬರೀ ಓದೋದು ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ. ಸ್ವಿಮ್ಮಿಂಗ್ ಅದು ಚೆನ್ನಾಗಿ ಮಾಡ್ತಾರೆ. ಹೌದಾ? ಸ್ವಿಮ್ಮಿಂಗ್, ಕ್ರಿಕೆಟ್. ನಿಮ್ಮ ಮಕ್ಕಳಲ್ಲಿ ಮಕ್ಕಳಿಗೆ ಪರ್ಸನಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೀವು ಗುರುತಿಸಿದೀರಾ? ಅಂದ್ರೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಹೇಗೆ ಅಂತ? ಸ್ವಿಮ್ಮಿಂಗ್ ಅಂತ ಸ್ಪೋರ್ಟ್ಸ್ ಮೇಲೆ. ಸ್ವಿಮ್ಮಿಂಗ್ ಬಗ್ಗೆ ತುಂಬಾ ಹೇಳ್ತಾರಾ? ನೀಟಾಗಿ ಈಜಾಡ್ತಾರಾ ಈಗ ಮಕ್ಕಳು? ಮಾಡ್ತಾರೆ, ಚೆನ್ನಾಗಿ. ಇಬ್ರು ಮಕ್ಕಳು ನೀಟಾಗಿ ಈಜಾಡ್ತಾರ? ಇಲ್ಲಿ ಬಂದೆ ಸ್ಕೂಲ್ಗೆ ಬಂದೆ ಸ್ವಿಮ್ಮಿಂಗ್ ಕಲ್ತಿರೋದಾ? ಈ ಸ್ಕೂಲ್ 1 ವರ್ಷದಲ್ಲಿ ಎಲ್ಲ ಕಲ್ತಿದ್ದಾರೆ. ಓಕೆ ಓಕೆ. ನಾವು ಸ್ವಿಮ್ಮಿಂಗ್ ನೋಡಿ ಸ್ಕೂಲಿಗೆ ಬಂದಿದ್ದೀವಿ. ಹೌದಾ? ಬೇರೆ ಸ್ಕೂಲ್ ಇದು ಮಾಡಿದ್ವಿ, ಸ್ವಿಮ್ಮಿಂಗ್ ಅಂತಿದ್ರು. ಅದಕ್ಕೆ ಈ ಸ್ಕೂಲಿಗೆ ಬಂದ್ವಿ, ಸ್ವಿಮ್ಮಿಂಗ್ ನೋಡ್ಕೊಂತ ಬಂದು ಈ ಸ್ಕೂಲಿಗೆ ಹಚ್ಚಿದ್ವಿ. ಎಷ್ಟು ಖುಷಿ ಆಗುತ್ತೆ. ಈಗ ಸ್ಕೂಲ್ ಟೈಮಿಂಗ್ ಅಲ್ಲೇ ಕೂಡ ಇನ್ನು ಸ್ವಿಮ್ಮಿಂಗ್ ನ ಕೂಡ ಹೇಳ್ಕೊಟ್ಬಿಡ್ತಾರೆ ಈ ಒಂದು ಸ್ಕೂಲಲ್ಲಿ. ಸ್ಪೋರ್ಟ್ಸ್ ನಲ್ಲಿ ಇದ್ರಂಗೆ ಇಲ್ಲಿ ಹೇಳ್ಕೊಡಲ್ಲ. ಹೌದು ಹೌದು. ಅದ್ರ ಬಗ್ಗೆ ಎಲ್ಲ ಎಷ್ಟು ಖುಷಿ ಇದೆ ನಿಮ್ಗೆ? ಈ ಏರಿಯಾದಲ್ಲಿ ಸ್ಪೋರ್ಟ್ಸ್ ಅಂದ್ರ ಬೆಂಗಳೂರಲ್ಲಿ ನಿಯರೆಸ್ಟ್ ಜಾಗದ ಪ್ರಾಬ್ಲಮ್. ಹೌದು ಹೌದು. ಇಲ್ಲಿ ಎಲ್ಲ ಸ್ವಿಮ್ಮಿಂಗ್ ಅದು ನೋಡಿದ್ರೆ ಈ ಏರಿಯಾದಾಗ ಚೆನ್ನಾಗಿ ಕಾಣುತ್ತೆ. ಇದ್ರಂಗೆ ಎಲ್ಲಿ ಸ್ವಿಮ್ಮಿಂಗ್ ಓದಿ ಸ್ಕೂಲಲ್ಲಿ ಕಮ್ಮಿ. ಹೌದು ಹೌದು. ಓಕೆ ಸರ್, ಇನ್ನ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಈ ಒಂದು ಸಂಸ್ಥೆ ಬಗ್ಗೆ? ಟೋಟಲ್ ಹೇಳ್ಬೇಕು, ಚೆನ್ನಾಗಿದೆ ಮೇಡಮ್. ಈ ಲಗ್ಗೆರೆಯಲ್ಲಿ ಚೆನ್ನಾಗಿದೆ ಸ್ಕೂಲು, ಮತ್ತೆ CBSE ಅಪ್ರೂವ್ ಆಗಿದೆ. ಅದು ಬಹಳ ಖುಷಿ ಆಗೈತೆ ನಮಗೆ. ಈ ವರ್ಷ 2026-27 ಎಲ್ಲ ಹುಡುಗರು ನೋಡ್ತಿದ್ವಿ CBSE ಅಂದು, ನಮ್ಮ ಹುಡುಗರು ಕಲಿತಿದ್ದಾವೆ, ಚೆನ್ನಾಗಿ ಖುಷಿ ಆಗುತ್ತಾ? ಸ್ಟೇಟ್ ಇಂದ CBSE ಗೆ ಅಪ್ಗ್ರೇಡ್ ಆಗಿದ್ದು. ನಾವು ನಮ್ಮ ಹುಡುಗ CBSE ಅಲ್ಲಿ ಓದಕತ್ತಾರ, ನಮಗೂ ಚೆನ್ನಾಗಿ ಅನಿಸಿದೆ. ಓಕೆ ಓಕೆ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಓಕೆ, ಬನ್ನಿ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ನ ಮತ್ತೊಬ್ರು ಅಲುಮ್ನಿ ಅಂದ್ರೆ ಹಳೆ ಸ್ಟೂಡೆಂಟ್ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ. ನಮಸ್ತೆ ಸರ್. ನಿಮ್ ಹೆಸರು? ಶೈವಾದ. ಓಕೆ, ಇವಾಗ ಏನ್ ಮಾಡ್ತಾ ಇದ್ದೀರಾ ನೀವು? PUC ಸೆಕೆಂಡ್ PUC. ಓಕೆ, ಯಾವ ಕಾಲೇಜ್ ಇವಾಗ? MS. ವೆರಿ ನೈಸ್. ನಿಮ್ಮ ಒಂದು ಸ್ಕೂಲಿಗೆ ಇವತ್ತು ಬರೋದಕ್ಕೆ ಎಷ್ಟು ಖುಷಿ ಆಗ್ತದೆ? ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ನೋ ಅಬೌಟ್ ಇಟ್. ಫುಲ್ ಹ್ಯಾಪಿ ಅಂಡ್ ಗ್ಲಾಡ್. ಹೌದಾ? ಏನು ತುಂಬಾ ಮೆಮೊರೀಸ್ ಇದೆಯಾ ಇಲ್ಲಿ? ಓಕೆ, ನೈಸ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಟಾಪಿಕ್, ನಿಮ್ಮ ಒಂದು ಸ್ಕೂಲಲ್ಲಿ ನಿಮಗೆ ಓದಿರೋದು ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಇದೆ ಅಂತ? ತುಂಬಾ ಹ್ಯಾಪಿ, ಫುಲ್ ಹ್ಯಾಪಿ. ಲೈಕ್ ದೇ ಹ್ಯಾವ್ taught every single thing which is important in life. Okay. They have taught morality, life ethics, and importance of discipline, consistency, hard work. They have witnessed every single thing about the students. Okay. And they have made an important will to make them achieve it. Okay. They have helped us a lot. ಓಕೆ, ಈ ಒಂದು ಸ್ಕೂಲಲ್ಲಿ ಓದಿರೋದು ನಿಮಗೆ ಇವತ್ತು ನಿಮ್ಗೆ ಎಜುಕೇಶನ್ ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ಹೇಳ್ತೀರಾ? Like they have taught us how to study discipline, consistency. They have taught us, and importance of communication, how to converse with elders, and how to achieve it. They have taught us. ಬಿಯಾಂಡ್ ಎಜುಕೇಶನ್, ಬಿಯಾಂಡ್ ಅಕಾಡೆಮಿಕ್ಸ್, ನಿಮಗೆ ಈ ಸ್ಕೂಲಿಂದ ತಗೊಂಡು ಹೋಗುವಂಥದ್ದು ಏನಿತ್ತು? ಲೈಕ್ ವಾಟ್ ಯು ಕ್ಯಾರಿ ಇನ್ ಯುವರ್ ಲೈಫ್? Overall development and growth. Okay. In every field, like since except education, they have taught us many things which are important. Beyond education, Beyond you mean to say? education. Okay. You mean to say discipline, morality yes, and all. ಓಕೆ ಓಕೆ. ಬನ್ನಿ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ನ ಇಬ್ಬರು ಸ್ಟೂಡೆಂಟ್ಸ್ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ. ಹಲೋ ಹಲೋ. ಹಾಯ್, ನಮಸ್ತೆ. ನಮಸ್ತೆ. ಓಕೆ, ಏನು ಹೆಸರು ನಿಮ್ಮದು? ದೀಪಕ್. ನಿನ್ನ ಹೆಸರು? ಧೀರಜ್. ಇಬ್ರು ಟ್ವಿನ್ಸಾ? ಒಂದೇ ಥರ ಇದ್ದೀರಾ? ಓಕೆ. ಸ್ಕೂಲಿಗೆ ಬರೋಕ್ಕೆ ಎಷ್ಟು ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್? ಫುಲ್ ಖುಷಿ. ಹೌದಾ? ನಿಂಗೆ?
ನಂಗೂ ತುಂಬಾ ಖುಷಿ. ಯಾಕೆ ಖುಷಿ ಆಗುತ್ತೆ ಈಗ? ಸ್ಕೂಲಲ್ಲಿ ಎಲ್ಲಾನು ಹೇಳ್ಕೊಡ್ತಾರೆ. ಸ್ವಿಮ್ಮಿಂಗು, ಸ್ಕೇಟಿಂಗ್, ಕ್ರಿಕೆಟ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ನಿನಗೆ ಯಾಕೆ ಇಷ್ಟ ಆಗುತ್ತೆ ಸ್ಕೂಲಿಗೆ ಬರೋಕೆ? ಟೀಚರ್ಸ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ಮತ್ತೆ ಫಸ್ಟ್ ಹೋದಾಗ ಫ್ರೆಂಡ್ಸ್ ಎಲ್ಲ ಆಟ ಆಡ್ತಾರೆ ನನ್ನ ಜೊತೆ. ಮತ್ತೆ ಆಕ್ಟಿವಿಟೀಸ್ ಮಾಡಿಸ್ತಾರೆ. ವೀಕ್ಲಿ ಒಂದೊಂದು ಆಕ್ಟಿವಿಟಿ ಮಾಡಿಸ್ತಾರೆ. ಒಟ್ಟ ಸ್ಕೂಲಿಗೆ ಬರೋಕ್ಕೆ ಫುಲ್ ಇಂಟ್ರೆಸ್ಟ್ ಅಲ್ಲಿ ಇದ್ದೀರಾ ಇಬ್ರು? ಫುಲ್ ಜೋಶಲ್ಲಿ ಇದ್ದೀರಾ? ಓಕೆ. ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನಿನ್ನ ಫೇವ್ರೆಟ್ ಸಬ್ಜೆಕ್ಟ್? ಓ ಸೂಪರ್. ನಿನ್ನ ಫೇವ್ರೆಟ್ ಟೀಚರ್ ಯಾರು? ರೀನಾ. ನಿನ್ನ ಫೇವ್ರೆಟ್ ಟೀಚರು? ರೀನಾ. ಓಕೆ. ರೀನಾ ಮ್ಯಾಮ್ ಯಾವ ಸಬ್ಜೆಕ್ಟ್ ತಗೊಳ್ಳೋದು? ಓಕೆ, ವೆರಿ ನೈಸ್. ಸೊ ಇಬ್ರಿಗೂ ಮುಂದೆ ಏನಾಗಬೇಕು ಅಂತ ಆಸೆ ಇದೆ? ನೀನು ಸೋಲ್ಜರ್ ಆಗ್ತೀಯಾ? ಸೂಪರ್. ನೀನು? ಅದೇ ನೀನು ಆರ್ಮಿಗೆ ಸೇರ್ತೀಯಾ? ವೆರಿ ನೈಸ್. ಒಬ್ರಿಗೆ ನೇವಿಗೆ ಹಾಕ್ಬೇಡ, ಒಬ್ರಿಗೆ ಆರ್ಮಿಗೆ ಹಾಕ್ಬೇಡ. ಓಕೆ. ಸೊ ಸ್ಕೂಲ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಏನು ಹೇಳ್ತೀಯಾ ಸ್ಕೂಲ್ ಬಗ್ಗೆ? ಟೀಚರ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಆಕ್ಟಿವಿಟಿ ಮಾಡಬೇಕಾದ್ರೆ ಸರ್ ತುಂಬಾ ಎಲ್ಲಾನು ಹೇಳ್ಕೊಡ್ತಾರೆ. ಮತ್ತೆ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡ್ತಾ ಇರ್ತಾರೆ. ಮ್ಯಾಮ್ ನೀಟಾಗಿ ಹೇಳ್ಕೊಡ್ತಾರೆ. ಹೌದಾ? ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತೀಯಾ ಚೆನ್ನಾಗಿ? ಓಕೆ. ನಿನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು? ಸ್ವಿಮ್ಮಿಂಗಾ? ಓಕೆ. ನಿನ್ನ ಫೇವ್ರೆಟ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಯಾವುದು? ಕ್ರಿಕೆಟ್ ಇಷ್ಟ. ಓಕೆ. ವಾಟ್ ಆರ್ ದ ಚಾಲೆಂಜಸ್ ಯು ಫೇಸ್ ಇನ್ ದ ಸ್ಕೂಲ್ ಟು ಟೀಚ್, ಆ್ಯಂಡ್ ಲೈಕ್ ಹೌ ಡು ಯು ಸಾಲ್ವ್, ಆ್ಯಂಡ್ ಹೌ ಆರ್ ಯು ಟ್ರೈನ್ಡ್ ಟು ಸಾಲ್ವ್ ದೋಸ್ ಥಿಂಗ್ಸ್, ಆ್ಯಂಡ್ ವಾಟ್ ಆಲ್ ಸಪೋರ್ಟ್ ಯು ಗೆಟ್ ಫ್ರಮ್ ಮ್ಯಾನೇಜ್ಮೆಂಟ್? Ma'am, we get often workshops for the teachers, which helps us to improve ourselves in teaching field. Upgrading yourself. Yes, yeah. And next is we have coordinators who guide, one who guides us in a very well way. And from the management side, whatever the rules they are going to pass, we implement on the students, and we mainly concentrate on focused learners by taking remedial classes. Okay. So if we have any issues, or the child is not still getting up, so at that time we cross check with the parents how the student is in home, is he reading or what. All that inquiries we do with them, and we'll get solved with the coordinators as well as from the management. Okay. And this academic year 2026-27, your school is affiliated to CBSE. So how happy are you about this, and how are you prepared? How are you trained for this? So happy to see that our school has been affiliated to CBSE, ma'am. Means we are so excited that already we are following the CBSE pattern, but we have got affiliation, means so some of the most changes will be there, and we are ready to face those challenges in the upcoming days, and we are getting prepared for that also, and we are waiting for the workshops which is going to take a new turn in our teaching field. Okay. So management ಕಡೆಯಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ? From management side, we have almost all the means if we have any problems, we go with the coordinators, and through that we are getting solutions from the management side. No such challenges that we are facing here. Okay, you are totally happy to teach here. Yes, ma'am. And finally, you want to tell something about your school? I want to tell our school has been affiliated to CBSE, and the affiliation number is 831610. We have a safe, clean, and disciplined environment for the students to go further in their education. And I want to conclude, it's a well-rounded institution for the scope, means for the students to develop their studies here. Okay, thank you so much for sharing your experience with us, ma'am. Thank you, ma'am. Thank you so much. ಬನ್ನಿ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ನ ಕೋಆರ್ಡಿನೇಟರ್ ಒಬ್ರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ. ಹಲೋ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? Shweta. Okay. You are a coordinator, right? What exactly you handle? What exactly you do here? We'll do the follow-up for the teachers, like what they'll be doing every time, and how our teachers are trained every time. It is like 1 week before they'll be prepared for the next week subject, what they're going to handle and all. 1 week before they are going to come to us, like coordinators. We'll be checking what they're going to teach, what are the topics they're going to do, and what are the teaching aids they're going to use, and what all activities will be involved in that. Every subject, every topic will be questioned, and they'll make separate plan for that. And also how many tests they're going to give, and for especially for slow learners, what is
what they are going to do, how they are going to improve them, everything they're going to answer. If teacher doesn't know like how to handle or do something, we'll be there to train them and give them practice like what can be done. Okay. So in a way, like a teacher before teaching to students, Yes. they'll be just discussing and taking inputs from you, and you're like something mentoring the Yes. teachers. Okay. You do only mentoring and coordination, or you even handle the subjects here? I also handle English for primary. Okay. So what are the challenges you face in the school, and how are you trained to solve those problems, and what all support you get from management? Especially as I'm handling second standard, Okay. students from pre-primary, when they jump to primary section, like pre-primary, it is quite easy for them because they learn letters and words here, sentence forming they learn. When they come for primary section, first standard, though, it will be like very tough for them. And second standard, it's like from basic we have to start again, because what all the problems I have faced is the kids, they'll feel difficulty in reading the sentences. That is what even the parents also used to ask us every time, that my child cannot study. My child is studying in English medium. Why my child is not able to read the sentences? This question will be raised every time. So for this specially, like reading practices, especially 1 month classes will be provided. Okay. The class itself, it is for reading practice. Okay. Every child will be called. Whoever struggles, like next classes will get to know the improvements also. Okay. We support them. In that, one more plus point we'll be having. When we call every child one by one to stand in front of everyone, they'll not have stage fear. And they'll be confident to study. When they're able to read in front of the students, next time they'll be given chance on the stage in the assembly. Okay. So at that time also, maybe first time they'll be nervous, like second time. So that starts They'll from get the used to it, classroom yeah. itself. Yeah, we are starting that from the classroom itself. That stage fear will not be there. They'll be prepared for the next standard. Okay. Every class teachers, every subject teachers, they'll train them, who will be prepared for the next classes. Okay. You said like you coordinate with the teachers. Like at what time you coordinate, after the school hours, or what? Like how exactly you plan after for that? Every Saturdays, Okay. Saturdays, or else in between, if we have any leave, holiday like that, at that time also like teachers used to come sometime, and then we used to prepare for that 1 week. And because even we need time to read the teacher completely. I can't just mug up like you're doing this, okay, just go like that. No, we'll go deep dive into that, because if any problems if we face, coordinators will be the first person to answer, even for the parents as well as for the management. So we'll completely read the teacher, and also once everything it is cross-checked, again I'll be going on rounds every day for every classes with the note what we have made, that whether the teacher is teaching the same thing, the same activity it is done, whether the activities it is captured and the videos are reached to the parents or not. So Okay. this cross-checking also will be done. What is that videos to be reached to the parents? Whatever activities will be done in the classes, like especially most probably science and math, so we don't miss capturing the videos. Okay. Because parents don't come to school every day. They should know what the child is doing in the class. Okay. So that we capture and we give chances for every student to participate in the activity. We'll capture the video and forward it to parents group, so that Okay. they can see what the child is doing in the school. Okay, that's great actually. And this year, 2026-27, school got upgraded to CBSE. It got affiliated to CBSE. How happy are you about this? Definitely, I'll be the first person who will be so happy for this, because we have done too much of hard work for this. Okay. After like parents' request and everything, like we have focused on that, done too much of hard work. Each and every teacher, including management and including non-teaching staff, we have done a lot of hard work for this, and we are so happy for getting this affiliation. Okay, so finally you want to say something about Nanodaya International School? Yes, as it is affiliated this year, and parents will be having few doubts whether same teachers are continuing or you're gonna take any CBSE trained teachers or something like that. Same teachers will be there, but next month, that May month, 20 days before only, teachers will be called here, and workshops will be provided, and according to CBSE norms, they'll be trained properly, and the lessons will be started perfectly according to CBSE norms. Already, like we had followed CBSE pattern itself, but still few more things are there where we have to learn. So for that, workshops will be provided. Okay, thank you so much, Shweta, for sharing your experience with us. Thank you so much. Thank you.
ಓಕೆ, ಬನ್ನಿ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಲುಮ್ನಿ ಇದ್ದಾರೆ, ಅಂದ್ರೆ ಹಳೆ ಸ್ಟೂಡೆಂಟ್ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಡಾಕ್ಟರ್ ರಂಜಿತಾ. ಡಾಕ್ಟರ್ ರಂಜಿತಾ. ಓಕೆ, ಯಾವ ಡಾಕ್ಟರ್? ಆಯುರ್ವೇದಿಕ್ ಡಾಕ್ಟರ್. ಓಕೆ, ವೆರಿ ನೈಸ್. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಈಗ? ಸದ್ಯಕ್ಕೆ ನಾನು ರಾಜ್ಯ ಒಕ್ಕಲಿಗರ ಸಂಘ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ RM ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ವೆರಿ ನೈಸ್ ಟು ನೋ. ಸೊ ಫಸ್ಟ್ ಆಫ್ ಆಲ್, ಈ ಒಂದು ಶಾಲೆಯಲ್ಲಿ ಓದಿರೋದಕ್ಕೆ ನಿಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ? ತುಂಬಾನೇ ಹೆಮ್ಮೆ ಆಗತ್ತೆ. ಅಂದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಬಹುದು, ನಾವೇ ಫಸ್ಟ್ ಬ್ಯಾಚ್. ಓಕೆ, ಪಾಸ್ ಔಟ್ ಆಗೋದ್ರಲ್ಲಿ ನಮ್ದೇ ಫಸ್ಟ್ ಬ್ಯಾಚ್. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂದ್ರೆ ನಾವು ಟ್ಯೂಷನ್ಸ್ಗೂ ಹೋಗ್ತಾ ಇರ್ಲಿಲ್ಲ. ಓಕೆ. ಸೊ ಇಲ್ಲೇ ಕಲ್ತ್ಬಿಟ್ಟು ವಿ ಆರ್ ಸ್ಕೋರ್ಡ್ 90 ನಾವು ಪಾಸ್ ಔಟ್ ಆಗಿದ್ದೀವಿ. 90% ಎಲ್ಲಾರ್ದು ಆಲ್ಮೋಸ್ಟ್ 90% ಅಲ್ಲಿ ಪಾಸ್ ಔಟ್ ಆಗಿದ್ದೀವಿ. ಓಕೆ ವೀಕ್ಷಕರೇ, ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸ್ಟೀಮ್ ಎಜುಕೇಶನ್ ಕೂಡ ಕೊಡ್ತಾರೆ. ಏನಿದು ಸ್ಟೀಮ್ ಎಜುಕೇಶನ್? ಇದರ ಬಗ್ಗೆ ಮಾತಾಡೋಕೆ ಈಗ ನಮ್ಮ ಜೊತೆ ಇದ್ದಾರೆ ಪುರುಷೋತ್ತಮ್ ಸರ್ ಅವರು. ಬನ್ನಿ ವೀಕ್ಷಕರೇ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಈ ಸ್ಟೀಮ್ ಎಜುಕೇಶನ್ ಅಂದ್ರೆ ಏನು ಅಂತ? ಸ್ಟೀಮ್ ಎಜುಕೇಶನ್ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಆರ್ಟ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಓಕೆ. ಸೊ ನಾವೆಲ್ಲ ಓದ್ಬೇಕಾದ್ರೆ ಹೇಗಿತ್ತು ಅಂದ್ರೆ ಬರೀ ಒಂದು ಟೀಚರ್ ಬರ್ತಿದ್ರು, ಹೇಳ್ತಾ ಇದ್ರು, ಹೋಗ್ತಾ ಇದ್ರು. ನೋ ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಬಟ್ ನೌ ದ ಕ್ಲಾಸ್ ರೂಮ್ ಹ್ಯಾಸ್ ಟು ರಿಯಲಿ ಟರ್ನ್. Now the classroom has to implement something called as experiential education. So with the introduction of NEP 2020, okay, Government of India has made it mandatory from next year onwards a few important things. One is skill lab, okay, one is robotics and AI, and one is your all those equipments and all those things which should be in skill lab, using which students have to do a few things like hydroponics or pottery, these kind of things. Yeah. So Government of India has done this mandatory from next year onwards. Yeah. But So which academic year? this 2026, school 2027. has implemented it from 25-26. Okay. 1 year prior to the government's mandatory norms. Okay. We have already done it. Okay. So what are the challenges you face when you teach all this to the students, and how are you trained, and what support you get from the school management? Gnanodaya International School is highly supportive with all these activities. Okay. See, Government of India for the next year they have said that schools should have something called as something like working with bamboos and woods. Yeah. For students. But Gnanodaya has Yantromitra has implemented it in Gnanodaya in the previous year. Okay. We had doll painting as well as agarbatti making. Okay. So both these activities are related to bamboos and wood. Last year we had jelly making and testing Okay. the food. Okay. Whatever juices we take, whatever sauce we take, how harmful it is to our health. Yeah. So all these Awareness things- you are giving. Okay. These things, students have tested it. They have decomposed it. They have put a chemical. They have seen how it works. Right. Yeah. So that experiential learning, students of Gnanodaya are getting it over here. Okay. And NEP also mandates something called as robotics and AI. Yes, we have started working with sensors, microcontrollers, Arduino board, and students of the school have actually gone to various other competitions wherein they have won prizes, right? State level prizes. Okay. That's a great thing. Yes. So tell us something more about artificial intelligence and robotics and all. For students of class 3 to class 8, it has become mandatory for the schools to provide artificial intelligence and robotics. Okay. With this, something called as conceptual computational training. Okay. Thinking is to be done. Computational thinking. So basically, Government of India wants to change the attitude of the students. Okay. One is responsibility shedding to responsibility getting or get responsible citizens. Okay. One is without thinking, just a road learning was happening, mugging was happening. Yeah. Now government wants the students to think. Okay. Right. Yeah. So these are the elementary changes that the government has done Okay. to its curriculum. Okay. So
From the year, from next year, we are having artificial intelligence. And from last year, we have already adopted robotics. Okay. These are the changes that Jnanodaya has implemented since last year. Okay, that's nice. And how happy are you to teach in Jnanodaya International School? Jnanodaya is a very nice school. Okay. We are associated with so many schools. Around 10,800 students we teach every year. Okay. And Jnanodaya students are really good. They're interested. And whenever we come into the campus, students just start cheering up. Okay. Right? That is what actually makes us happy. Okay. And we put our extra efforts. So how about the management? How they support? Management is a very supportive, management body of Jnanodaya is a very supportive body. Okay. Jagdish sir and principal ma'am are really good. Okay. And all our coordinators and teachers actually help us in handling, making the students Okay. to do the project. Okay. Students to the project, we teach, all those things are there, but teachers, school teachers efforts are also there in that Okay. they make students to be calm Okay. when Not to get panic or whatever. Yeah. पैनिक नहीं होता है कोई स्टूडेंट, पैनिक नहीं, लेकिन Any इतना projects, ज्यादा any cheering experiments? Okay. होता है हाँ हाँ हाँ. कि स्टूडेंट start shouting wow wow wow. So in controlling that kind of a particular thing, Okay. school teachers Do you are see any challenges when you are experimenting something or something? I mean, doing something. I mean, how the children reacts to that? Children are very enthusiastic, inquisitive. They ask questions. Okay. That is unheard of in schools which are in cities. Here students are enthusiastic. Okay. They want to learn, they want to experiment, they want to do it on their own. Okay. Right? Yeah. So, anything you want to tell about Jnanodaya International School at last? Yeah, Jnanodaya International School is a wonderful place wherein Yantromitra STEAM education is being implemented in a best way. Reason is that one is infrastructure. Okay. Second is that the approach of the management towards skill development, experiential learning, and real education. Okay. Right. It is not that we are showing that we are educating, it is that we are educating and you are seeing. Right. So this is what is the difference between just showcase and real education being imparted. Okay. Okay. Thank you, sir. Thank you so much for sharing your experience with Thank us. you. Thanks so much. ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರ ಪೇರೆಂಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೂಡ ಮಾತಾಡೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು? ಯಾಮಿನಿ ಅಂತ. ಓಕೆ. ಮಗನ ಹೆಸರು? ಕಿಶಾಂತ್ ಮಂಜುನಾಥ್ ಅಂತ. ಓಕೆ. ಏನ್ ಓದ್ತಾ ಇದ್ದಾರೆ? ಅವ್ರು ಇವಾಗ UKG ಓದ್ತಾ ಇದ್ದಾರೆ. ಇವ್ರ ಅಕ್ಕ ಇದ್ದಾರೆ ಖುಷಿ ಮಂಜುನಾಥ್ ಅಂತ. ಓಕೆ. ಅವರು ಇಲ್ಲೇ ಓದ್ತಾ ಇದ್ದಾರಾ? ಇಲ್ಲೇ ಓದ್ತಾ ಇರೋದು. ಓಕೆ. ಎಷ್ಟು ಖುಷಿ ಆಗುತ್ತೆ ನಿಮ್ಮಿಬ್ಬರು ಮಕ್ಕಳು ಈ ಒಂದು ಶಾಲೆಯಲ್ಲಿ ಓದ್ತಾ ಇರೋದು ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಆಕ್ಚುಲಿ ನಾನು ಪ್ರೊಫೆಷನಲಿ ಟೀಚರ್. ಓ ವೆರಿ ನೈಸ್. ಹಾಗಾಗಿ ಬೆಸ್ಟ್ ಸ್ಕೂಲ್ಸ್ ನಾನು ಮುಂದೆ ನೋಡ್ತಾ ಇದ್ದೆ. ಅವಾಗ ನಮ್ಗೆ ಕಾಣಿಸಿದ್ದು ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ. ಏನೆಲ್ಲ ಆಕ್ಟಿವಿಟೀಸ್ ನಿಮ್ಗೆ ಅವ್ರ ಮನೆಗೆ ಬಂದು ಹೇಳ್ತಾರೆ ಇಲ್ಲಿ ಏನೇನ್ ಮಾಡಿದೆ ಅಂತ, ಎಷ್ಟು ಖುಷಿಯಾಗಿ ಹೇಳ್ತಾರೆ ಅಂತ? ತುಂಬಾ ಖುಷಿಯಾಗಿ ಬರ್ತಾರೆ ಮ್ಯಾಮ್. ಆಕ್ಚುಲಿ ಇವನು ನಿಧಾನವಾಗಿ ಮಾತನಾಡಕ್ ಕಲ್ತಿದ್ದು, ಆದ್ರೂ ಕೂಡ ಮ್ಯಾಮ್ ಅವರು, ಶೋಭಾ ಮ್ಯಾಮ್ ಅವರು ಮೋಟಿವೇಟ್ ಮಾಡಿ ಮಗುನ ಸೇರ್ಸ್ಕೊಂಡ್ರು. ಅದಾದ್ಮೇಲೆ ಎಲ್ಲ ಪಾಸಿಟಿವ್ ಆಗೇ ಹೇಳ್ತಾನೆ. ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡು ಬರ್ತಾನೆ, ಓದ್ತಾನೆ. ಎಲ್ಲಾನು ಕೂಡ ಅವ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಫೋನಿಕ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ. ಓಕೆ. ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಈ ಒಂದು ಸ್ಕೂಲ್ಗೆ ಮಕ್ಕಳನ್ನ ಇಬ್ರು ಕಳ್ಸೋದ್ರಿಂದ? ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಸೆಕ್ಯೂರ್ಡ್ ಫೀಲ್ ಆಗುತ್ತೆ ಮ್ಯಾಮ್. ಆಸ್ ಅ ಪೇರೆಂಟ್, ಆಸ್ ಅ ಟೀಚರ್, ಏನ್ ಕಲಿತಿದ್ದಾರೆ ಮಕ್ಕಳು ಅನ್ನೋದು ನನ್ಗೆ ಗೊತ್ತಾಗತ್ತೆ. ಏನ್ ಕಲಿತಿದ್ದಾರೆ, ಏನ್ ಆಗ್ತಾ ಇದೆ, ಏನು ಮಾಡ್ತಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಗೊತ್ತಾಗೋದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಅ ಹ್ಯಾಪಿ ಪೇರೆಂಟ್. ಓಕೆ. ವೆರಿ ನೈಸ್. ಗುಡ್ ಟು ನೋ ಅಬೌಟ್ ಇಟ್. ಅಂಡ್ ಈ ಒಂದು ಸ್ಪೆಷಲ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಬಾಸ್ಕೆಟ್ ಬಾಲ್ ಇರ್ಬೋದು, ಸಾಮಾನ್ಯವಾಗಿ ಎಲ್ಲಾ ಒಂದು ಸ್ಕೂಲಲ್ಲಿ ಈ ಪ್ರೈಸ್ಗೆ ಸಿಗೋದಿಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾ ಆಕ್ಟಿವಿಟಿನೂ ಇವ್ರು ಪ್ರೊವೈಡ್ ಮಾಡ್ತಾರೆ. ಲೈಕ್ ಸ್ಕೇಟಿಂಗ್ ಆಗಿರ್ಬೋದು, ಇಬ್ರು ಚೆನ್ನಾಗಿ ಮಾಡ್ತಾರೆ. ವಿತೌಟ್ ಸಪೋರ್ಟ್ ಇಬ್ರು ಚೆನ್ನಾಗಿ ಮಾಡ್ತಾರೆ. ಫ್ಯಾಕಲ್ಟಿ ತುಂಬಾ ಸಪೋರ್ಟಿವ್ ಇದ್ದಾರೆ. ಆಕ್ಚುಲಿ ಶ್ಲೋಕ ಕ್ಲಾಸಸ್ ಆಫ್ಟರ್ ಸ್ಕೂಲ್ ಹಾರ್ಸ್ ಮಾಡ್ತಾರೆ. ದಟ್ ಈಸ್ ವೆರಿ ಮಚ್ ಸ್ಪಿರಿಚುವಲ್. ಅದ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ಲರಿಗೂ
ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಸ್ಕೂಲ್ ಇಲ್ಲಿ ಸುತ್ತಮುತ್ತ ಒಳ್ಳೆ ಸ್ಕೂಲ್ ಅಂತಂದ್ರೆ ಅದು ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್. ಓಕೆ, ಇವಾಗ ಇನ್ ಸಮ್ಮರ್ ಕ್ಯಾಂಪ್ಗೂ ಕೂಡ ಸೇರಿಸಿರೋದಾ ಇದು? ಹೌದು ಮ್ಯಾಮ್, ಇವಾಗ ಸದ್ಯಕ್ಕೆ ಇವನನ್ನ ಸಮ್ಮರ್ ಕ್ಯಾಂಪಿಗೆ ಹಾಕಿರೋದು. ನನ್ನ ಮೊದಲನೇ ಮಗು, ನನ್ನ ಮಗಳು ಗ್ರೇಡ್ 2 ಅಲ್ಲಿ ಇದ್ದಾಳೆ. ಅವಳು ರೆಗ್ಯುಲರ್ ಆಗಿ ಬರ್ತಾಳೆ, ಎವ್ರಿ ವೀಕ್ಲಿ 1 ಕ್ಲಾಸಸ್ ಇರುತ್ತೆ. ಸೊ ಶಿ ಕಮ್ಸ್ ರೆಗ್ಯುಲರ್ಲಿ. ಓಕೆ ಮ್ಯಾಮ್, ಕಡೆದಾಗಿ ಜ್ಞಾನೋದಯ ಇಂಟರ್ನ್ಯಾಷನಲ್ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ಕೆ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ದಿಸ್ ಲೊಕ್ಯಾಲಿಟಿ ಅಂಡ್ ಮೋಸ್ಟ್ ಸಜೆಸ್ಟೆಡ್ ಸ್ಕೂಲ್ ಫ್ರಮ್ ಮೈ ಸೈಡ್, ಅಂಡ್ ಐ ಆಮ್ ಹ್ಯಾಪಿ ಪೇರೆಂಟ್. Okay, thank you so much, ma'am, for sharing your Welcome, experience. ma'am. Thank you so much.